ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮವನ್ನು. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ಇದು ಟ್ರಿಬ್ಯೂಟ್ ಮತ್ತು ಶ್ರದ್ಧಾಂಜಲಿ ಕೂಡ. ಯಾರಿಗೆ ಅಂದರೆ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಹೋದಂಥ ಅಮಾಯಕರಿಗೆ. ಅವರನ್ನ ಪಾಕಿಸ್ತಾನದಿಂದ ಬಂದ ಭಯೋತ್ಪಾದಕರು ಗುಂಡಿಟ್ಟು ಕೊಂದರು. ಇವತ್ತಿನ ನಮ್ಮ ಶೋ ಸವಾಲಿನದ್ದು. ನಮ್ಮ ಆರ್ಮ್ಡ್ ಫೋರ್ಸಸ್ಗಳಿಗೆ ಇದು ಅವರ ಕರ್ತವ್ಯ ಆಗಿದೆ. ಆ ಭಯೋತ್ಪಾದಕರನ್ನ, ಆ ಮೃಗಗಳನ್ನ ಮಣ್ಣು ಪಾಲಾಗಿಸುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದಕ್ಕೆ. ಪೆಹಲ್ಗಾಮ್ನಲ್ಲಿ ಆತಂಕವಾದಿಗಳ ಅಟ್ಟಹಾಸದಿಂದ ಹುಟ್ಟಿದಂಥ ಪ್ರಶ್ನೆಗಳಿಗೆ. ಮತ್ತೆ ಈ ಸ್ಪೆಷಲ್ ಶೋಗಾಗಿ ನಮ್ಮ ಗೆಸ್ಟ್ ಕೂಡ ಬಹಳ ವಿಶೇಷವಾದವರು. ಇಸ್ಲಾಮಿಕ್ ಸ್ಕಾಲರ್ ಕೂಡ, ಹಿಂದೂ ಧರ್ಮ ಗ್ರಂಥಗಳನ್ನು ಓದ್ಕೊಂಡಿದ್ದಾರೆ. ಇವರ ಬಳಿ ರಾಜಕೀಯದ ಸಾಕಷ್ಟು ವರ್ಷಗಳ ಅನುಭವ ಕೂಡ ಇದೆ. ಲೇಖಕರು, ಮೋಟಿವೇಟರ್ ಕೂಡ. ಈ ಸಮಯದಲ್ಲಿ ಇವರು ಬಿಹಾರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಆರಿಫ್ ಮೊಹಮ್ಮದ್ ಖಾನ್. ಮತ್ತೆ ಆಪ್ಕಿ ಅದಾಲತ್ನ ಸ್ಪೆಷಲ್ ಶೋಗೆ ನಮ್ಮ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ಇವರು ನಮ್ಮ ದೇಶದ ಧೈರ್ಯ ಮತ್ತು ಸಾಹಸಕ್ಕೆ ಒಂದು ಉದಾಹರಣೆಯಾಗಿದ್ದಾರೆ. ರಣನೀತಿಕಾರರು, ಇಂಡಿಯನ್ ಏರ್ಫೋರ್ಸ್ನ ಚೀಫ್ ಆಗಿ ಕಾರ್ಯನಿರ್ವಹಿಸಿದವರು. ಪ್ಲೀಸ್ ವೆಲ್ಕಮ್ ರಿಟೈರ್ಡ್ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ. ನಿಮ್ಮ ವಿಚಾರಣೆಯನ್ನ ಶುರು ಮಾಡಿ. ನಾನು ಈಗಾಗಲೇ ಹೇಳಿದಾಗೆ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು ಮತ್ತೆ ಶ್ರದ್ಧಾಂಜಲಿ ಕೂಡ. ಮತ್ತೆ ನೋಡಿ, ಇವತ್ತಿನ ನಮ್ಮ ಅತಿಥಿ ಯಾರಿದ್ದಾರಲ್ಲ ಅವರ ಮೇಲೆ ಯಾವುದೇ ಆರೋಪ ಇಲ್ಲ. ಆದರೆ ಏನು ಆರೋಪ ಇದೆಯಲ್ಲ ಅದಕ್ಕೆ ಉತ್ತರವನ್ನ ಇಡೀ ದೇಶ ಕೇಳ್ತಾ ಇದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ. ಪಾಕಿಸ್ತಾನ್ ಹೇಳ್ತಾ ಇರೋದು ಪೆಹಲ್ಗಾಮ್ನಲ್ಲಿ ನಡೆದ ಅಟ್ಯಾಕ್ ಭಾರತದ ಇಂಟರ್ನಲ್ ವಿಷಯ ಎಂಬುದು. ಆರಿಫ್ ಸಾಹೇಬ್ರೆ, ಆ ಹೆಣ್ಣು ಮಗಳ ಚಿತ್ರಣ ನನ್ನ ಕಣ್ಣಿಂದ ದೂರ ಆಗ್ತಾನೇ ಇಲ್ಲ. 6 ದಿನಗಳ ಹಿಂದೆ ಮದುವೆಯಾಗಿತ್ತು, ಕೈಯಲ್ಲಿನ್ನೂ ಬಳೆಗಳಿದ್ವು. ಮತ್ತೆ ಆಕೆ ತನ್ನ ಪತಿಯ ಶವದ ಪಕ್ಕದಲ್ಲಿ ಕೂತಿದ್ಲು. ಆಕೆ ಹಿಂದೂ ಅನ್ನೋ ಏಕೈಕ ಕಾರಣಕ್ಕೆ. ಆಕೆ ಪತಿಯ ಧರ್ಮವನ್ನ ಕೇಳಿದ್ರು ಮತ್ತೆ ಪಾಯಿಂಟ್ ಬ್ಲಾಂಕ್ ರೇಂಜಲ್ಲಿ ತಲೆಗೆ ಗುಂಡು ಹಾರಿಸಿದ್ರು. ಜನರು ಕೇಳ್ತಾ ಇದ್ದಾರೆ, ಇಸ್ಲಾಂ ಅಂದ್ರೆ ಇದೇನಾ? ಪೆಹಲ್ಗಾಮಲ್ಲಿ ಏನಾಗಿದೆಯಲ್ಲ ಅದು ನೋಡಿ ತುಂಬಾನೇ ದುರದೃಷ್ಟಕರ. ನಾನು ಫೋಟೋಗಳನ್ನ ನೋಡ್ದೆ. ಆದ್ರೆ ನಾನು ಅವತ್ತು ಕಾನ್ಪುರಲ್ಲಿದ್ದೆ. ಶುಭಂ ಮನೆಗೆ ಹೋಗಿದ್ದೆ. ಅವನ ಮದುವೆ 1.5-2 ತಿಂಗಳ ಹಿಂದೆ ಅಷ್ಟೇ ಆಗಿತ್ತು. ಅವನ ಹೆಂಡತಿ, ಅವನ ತಾಯಿ, ಅವನ ತಂದೆ, ಅವನ ಕುಟುಂಬ, ಅವನ ಹೆಂಡತಿ ಮನೆಯವರು ಕೂಡ, ಇವರೆಲ್ಲರೂ ಸಹ ಒಟ್ಟಿಗೆ ಸೇರಿದ್ರು ತಮ್ಮ ಮೇಲೆ ನಿಯಂತ್ರಣ ತಂದ್ಕೊಳ್ಳೋದು ತುಂಬಾನೇ ಕಷ್ಟ ಆಗತ್ತೆ. ಇದೇ ರೀತಿಯಾಗಿ ಇಂದೋರ್ನ ಸುಶೀಲ್ ಅವರ ಹೆಸರು ಕೂಡ ಬಂತು. ಎಲ್ರಿಗೂ ಹೇಳಿದ್ರು ಕಲ್ಮಾ ಓದಿ ಅಂತ. ಒಂದ್ ವೇಳೆ ಕಲ್ಮಾ ಓದಿಲ್ಲ ಅಂತಂದ್ರೆ ಪಾಯಿಂಟ್ ಬ್ಲಾಂಕ್ ರೇಂಜಲ್ಲಿ ತಲೆಗೆ ಗುಂಡು ಹೊಡೆದ್ರು. ಒಂದ್ ವೇಳೆ ಅವರು ಈ ರೀತಿ ಕೇಳಿದಿದ್ರೆ, ಅಂದ್ರೆ ನಿನ್ನ ಕಲ್ಮಾ ಬರುತ್ತಾ, ನೀನು ಹಿಂದೂನಾ, ನೀನು ಮುಸ್ಲಿಮಾ, ಅವರು ಈ ರೀತಿ ಕೇಳ್ದೇ ಇದ್ದಿದ್ರೆ ಆಗ ನನಗೆ ಆಶ್ಚರ್ಯ ಆಗ್ತಿತ್ತು. ಯಾಕಂದ್ರೆ ಅವರ ಸ್ಟ್ರಾಟಜಿ ಏನಿತ್ತು ಅದು ಆ ರೀತಿ ನೋಡಿ. ಅವ್ರಿಗೆ ಯಾವುದೇ ತಪ್ಪು ಕಲ್ಪನೆ ಇರಲಿಲ್ಲ. ಯುದ್ಧ ಮಾಡಿ ಗೆಲ್ಲೋಕ್ಕಾಗಲ್ಲ ಅಂತ ಗೊತ್ತಿತ್ತು. ನೋಡಿ, ಈ ಆತಂಕವಾದ ಅನ್ನೋದೇನಿದೆ ಅದು ಅವರ ರಾಜ್ಯ ನೀತಿಯಲ್ಲೇ ಸೇರ್ಕೊಂಡಿರೋಂಥದ್ದು. ಮತ್ತೆ ಈ ರೀತಿ ಆತಂಕವಾದದ ಹಿಂದೆ ಇರೋ ಉದ್ದೇಶ ಏನು ಅಂದ್ರೆ ಯಾವುದಾದ್ರೂ ರೀತಿಲಿ ತೊಂದರೆ ಉಂಟು ಮಾಡೋದು. ಮತ್ತೆ ಆ ರೀತಿಯಿಂದ ಭಾರತದಲ್ಲಿ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸಿ ಭೇದ ಭಾವ ಉಂಟು ಮಾಡೋದು, ಇದು ಅವರ ಉದ್ದೇಶ ಆಗಿರುತ್ತೆ. ನೋಡಿ, ನಾವುಗಳು ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಭಿನ್ನಾಭಿಪ್ರಾಯ ಉಂಟಾಗಿ ಭಾರತ ದುರ್ಬಲವಾಗ್ಲಿ ಅನ್ನೋ ಉದ್ದೇಶದಿಂದ ಹೀಗೆ ಮಾಡ್ತಾರೆ. ಇಸ್ಲಾಮದ ಹೆಸರಿನಲ್ಲಿ, ದೇಶದ ಹೆಸರಿನಲ್ಲಿ ಈ ಕೆಲಸಗಳನ್ನ ಮಾಡ್ತಾರೆ. ನೋಡಿ, ಆ 25 ವರ್ಷ ಕೂಡ ಒಟ್ಟಿಗೆ ಇರೋದಕ್ಕಾಗ್ಲಿಲ್ಲ. ನೋಡಿ, ಪಾಕಿಸ್ತಾನದ ಈ ದೃಷ್ಟಿಕೋನ ಏನಿದೆ
ಅದು ಅವರ ಸೋಲ ಅಥವಾ ಧರ್ಮದ ಸೋಲ? ಈ ಪ್ರಶ್ನೆನ ನನ್ನನ್ನಾನೇ ಕೇಳ್ಕೊತಾ ಇರ್ತೀನಿ. ನೋಡಿ, ಅಲ್ಲಿ ಅವರು ಕೇವಲ ಅರ್ಧ ದೇಶನ ಕಳ್ಕೊಂಡಿದ್ದಷ್ಟೇ ಅಲ್ಲ, 90,000 ಪಾಕಿಸ್ತಾನಿ ಸೈನಿಕರನ್ನ ನಾವು ಬಂಧಿಸಿ ಕರೆತಂದು ಜೈಲಿಗೆ ಹಾಕಿದ್ವಿ. ಅವ್ರನ್ನೆಲ್ಲ ಶಿಮ್ಲಾ ಅಕಾರ್ಡ್ ಪ್ರಕಾರ ಬಿಡಲಾಯ್ತು. ಹಾಗೆ ನೋಡಿ, 1988ರಲ್ಲಿ ಜನರಲ್ ಜಿಯಾ ಉಲ್ ಹಕ್ ಅವರು, ನೋಡಿ, ಅವ್ರದ್ದು ಪಾಕಿಸ್ತಾನದಲ್ಲಿ ಆಫೀಸರ್ ಟ್ರೈನಿಂಗ್ ಸೆಂಟರ್ ಅಂತ ಒಂದಿದೆ. ಅಲ್ಲಿ ಅವರ ಮುಖ್ಯ ಜನರಲ್ಸ್ ಇದ್ದಾಗ್ಲೇ ಅವರೆಲ್ಲರ ಮುಂದೆ ಒಂದು ಮಾತು ಹೇಳ್ತಾರೆ 1988ರಲ್ಲಿ. ಆಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿವರೆಗೂ ನಾವು ಪರಂಪರಾಗತವಾಗಿ ನಮ್ಮ ಉದ್ದೇಶವನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಯಾವ ದಾರಿ ಹಿಡಿದಿದ್ವೋ ಅದು ನಮಗೆ ಫಲವನ್ನ ನೀಡಿಲ್ಲ. ನಾವು ಸೋಲನುಭವಿಸಿದೀವಿ. ನಾವೀಗ ನಮ್ಮ ರಣನೀತಿಯನ್ನ ಬದಲಾಯಿಸ್ಕೋಬೇಕು. ಹಾಗೆ ಅವರು, ನೋಡಿ, ಇದು ಎಲ್ಲಾ ಕಡೆ ಇಂಟರ್ನೆಟ್ ಅಲ್ಲೆಲ್ಲ ಅವೈಲಬಲ್ ಇದೆ, ನೀವು ಬೇಕು ಅಂದ್ರೆ ಇದನ್ನ ಹುಡುಕ್ಬಹುದು, ಜಿಯಾ ಉಲ್ ಹಕ್ ಅವರ ಸ್ಪೀಚ್ನ. ಅವ್ರು ಹೇಳ್ತಾರೆ, ಇನ್ನು ಈ ದಾರಿಯಲ್ಲಿ ಹೋಗೋದನ್ನ ನಿಲ್ಸ್ಬಿಡೋಣ. ಇನ್ಮುಂದೆ ಹಿಂದೂಸ್ತಾನದ ಮೇಲೆ ಸಾವಿರ ವಿ ಹ್ಯಾವ್ ಟು ಇನ್ಫ್ಲಿಕ್ಟ್ 1,000 ವೂಂಡ್ಸ್, 1000 ಕಡೆಗಳಲ್ಲಿ ಹಿಂದೂಸ್ತಾನಕ್ಕೆ ನೋವುಂಟು ಮಾಡಬೇಕು. ಆದ್ರಿಂದ ಹಿಂದೂಸ್ತಾನದ ಬ್ಲೀಡಿಂಗ್ ಆಗತ್ತೆ ಮತ್ತೆ ಹಿಂದೂಸ್ತಾನ ದುರ್ಬಲವಾಗುತ್ತೆ. ಆರಿಫ್ ಸಾಹೇಬ್ರೆ, ಈ ಸಲ ಏನಾಗಿದೆಯಲ್ಲ, ಅದು ಜನಗಳ ಮನಸ್ಸನ್ನ ಒಡೆದು ಹಾಕಿದೆ. ಜನರಲ್ಲಿ ಎಷ್ಟು ನೋವಿದೆ ಅಂತಂದ್ರೆ, ಆ 26 ಜನ ಸತ್ ಹೋದ್ರಲ್ಲ, ಅವರಲ್ಲಿ 16 ಜನರ ಪ್ಯಾಂಟನ್ನ ಕಳಚಿ ಅವರು ಮುಸಲ್ಮಾನ್ರ ಅಲ್ವಾ ಅಂತ ಅವರನ್ನ ಪರೀಕ್ಷೆ ಮಾಡಿದ್ದಾರೆ. ಅಲ್ಲಿಗ್ ಬಂದಂತ ನಾನು ಆತಂಕವಾದಿಗಳು. ಒಪ್ತೀನಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನಾನ್ ಮೊದಲೇ ಹೇಳಿದ್ದೆ, ಅವರು ಆ ರೀತಿ ಕೃತ್ಯ ಮಾಡಿದ್ರೆ, ನೋಡಿ, ಈ ದೇಶ ಏನಿದೆ, ಮೌಲಾನಾ ಆಜಾದ್ ಅವರು ಇದ್ರ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಅಖಂಡ ಭಾರತದ ವಿಭಜನೆ ಆಗೋ ವೇಳೆಯಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು, ನೋಡಿ, ನೆನ್ಪಿಟ್ಕೊಳ್ಳಿ, ಯಾವ ಒಂದು ವಿಷಯ ದ್ವೇಷದ ಆಧಾರದ ಮೇಲೆ ನಿಂತಿದೆಯೋ ಅದು ಉದ್ಧಾರ ಆಗಲ್ಲ. ದ್ವೇಷದ ಆಧಾರದ ಮೇಲೆ ಪಾಕಿಸ್ತಾನವನ್ನ ಅವರು ಕೇಳಿದ್ರು. ಆ ದೇಶ ಅಲ್ಲಿ ದ್ವೇಷ ಇರೋ ತನಕ ದೇಶವಾಗಿ ಉಳಿದಿರುತ್ತೆ. ಯಾವತ್ತು ಅಲ್ಲಿ ದ್ವೇಷ ಮುಗಿದು ಹೋಗುತ್ತೋ ಆ ದೇಶದ ಕಥೆನೂ ಮುಗಿಯುತ್ತೆ ಅಂತ. 6 ದಿನಗಳ ನೋಡಿ, ಹಿಂದೆ ಹೀಗೆ ಅವರು ಅಲ್ಲಿ ಆ ದೇಶದಲ್ಲಿ, ಅಂಥ ದೇಶದಲ್ಲಿ ಕ್ರೆಡಿಬಲ್ ಇನ್ಸ್ಟಿಟ್ಯೂಷನ್ ಅಂತ ನಾವು ಏನನ್ನ ಕರಿತೀವೋ ಅಂಥ ಸರ್ಕಾರ ಇಲ್ವೇ ಇಲ್ಲ. ನೋಡಿ, ನಾನು ಆರೋಪ ಮಾಡ್ತಾ ಇಲ್ಲ. ಅಲ್ಲಿ ಆರ್ಮಿ ಬಿಟ್ಟು ಇನ್ಯಾವುದೇ ಇನ್ಸ್ಟಿಟ್ಯೂಷನ್ ಮೇಲೆ ಕ್ರೆಡಿಬಿಲಿಟಿನೇ ಇಲ್ಲ. ಯಾರು ಬೇಕಿದ್ರು ನಿಮ್ಗಿದನ್ನು ಹೇಳ್ತಾರೆ. ಮತ್ತೆ ಆರ್ಮಿ ಮೇಲೆ ಯಾಕೆ ಕ್ರೆಡಿಬಿಲಿಟಿ ಇದೆ? ಆರ್ಮಿಗೆ ಪ್ರೀಮಿಯಂ ಪೊಸಿಷನ್ ಅಲ್ಲಿ ಯಾಕೆ ಕೊಟ್ಟಿದ್ದಾರೆ? ಯಾಕಂದ್ರೆ ಅವರು ಜನರ ಮನಸ್ಸಿನಲ್ಲಿ ಒಂದು ವಿಷ ಬಿತ್ತಿದ್ದಾರೆ, ಅಂದ್ರೆ ಭಾರತದಿಂದ ನಿಮ್ಗೆ ಅಪಾಯ ಇದೆ ಅಂತ. ಇವತ್ತಿನ ಪರಿಸ್ಥಿತಿಲಿ ನೀವು ಗಮನಿಸಿ ನೋಡಬಹುದು, ಕೇವಲ 25 ವರ್ಷಗಳಲ್ಲಿ 2 ನೇಷನ್ ಥಿಯರಿ, 2 ರಾಷ್ಟ್ರಗಳ ಸಿದ್ಧಾಂತವನ್ನ ಅವ್ರೇನು ಕೊಟ್ಟಿದ್ರು ಅದು ಸಂಪೂರ್ಣವಾಗಿ ಫೇಲ್ ಆಗೋಗಿದೆ. ಬಾಂಗ್ಲಾದೇಶ ಬೇರೆ ಆಗೋಯ್ತು. ಆದ್ರೆ ನಾಚಿಕೆಗೇಡಿನ ವಿಷಯ ಏನು ಅಂದ್ರೆ, ಇನ್ನು ಕೇವಲ ಒಂದು 20 ದಿನನೋ ಅಥವಾ 1 ತಿಂಗಳೋ ಆಗಿದೆ. 6 ದಿನಗಳ ಹಿಂದೆ ಇನ್ಸಿಡೆಂಟ್ ಆಗಿ 6 ದಿನಗಳ ಹಿಂದೆ ಜನರಲ್ ಮುದೀರ್ 6 ದಿನದ ಮೊದಲು, ಅಂದ್ರೆ ಇದರ ಅರ್ಥ ಒಟ್ಟು 16 ದಿನ. 2 ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಒಂದು ಏನ್ ಹೇಳಿದ್ದಾರೆ ಅಂತಂದ್ರೆ, ಹಿಂದೂ ಮತ್ತೆ ಮುಸಲ್ಮಾನರು ಬೇರೆ ಬೇರೆ, ಇದನ್ನ ಪೂರ್ತಿ ಪಾಕಿಸ್ತಾನದಲ್ಲಿ ಓದಿಸ್ಬೇಕು, ಅವರಿಗೆ ಅರ್ಥ ಮಾಡಿಸ್ಬೇಕು, ಅವರ ರೀತಿ ರಿವಾಜು ಬೇರೆಯಾಗಿದೆ, ಅವರ ಬದುಕುವಂತ ರೀತಿ ಬೇರೆ ಇದೆ. ಮತ್ತೆ ಇನ್ನೊಂದು ಏನ್ ಹೇಳಿದ್ದಾರೆ ಅಂತಂದ್ರೆ, ಮುಸಲ್ಮಾನರು ಸುಪೀರಿಯರ್ ಅಂತ. ನೋಡಿ, 2 ವಿಷಯ. ಇವ್ರಿಗೆ ನಾಚಿಕೆ, ಮಾನ ಮರ್ಯಾದೆ ಏನೂ ಸಹ ಇಲ್ಲ. ಯಾವ ಥಿಯರಿ 25 ವರ್ಷದಲ್ಲೇ ಫೇಲ್ ಆಯ್ತೋ, ನೋಡಿ, ಇವತ್ತು 75 ವರ್ಷಗಳನ್ನ ಕಳೆದ ಮೇಲೂ ಕೂಡ ಅವ್ರು ಹೇಳ್ತಿರೋ ಮಾತು 45-46ರಲ್ಲಿ ಹೇಳ್ತಾ ಇದ್ರಲ್ಲ, ಅದೇ ರೀತಿನೇ ಇದೆ. ಮತ್ತೆ 2ನೇ ವಿಚಾರ ಅವ್ರು ಏನ್ ಹೇಳಿದ್ದು ಅಂತಂದ್ರೆ, ಕೇವಲ 2 ಸಂಸ್ಥಾನ ಕಲ್ಮೆಯ ಅಡಿಪಾಯದಲ್ಲಿ ಕಟ್ಟಲಾಗಿದೆ. ಅದರ ಇತ್ತೀಚಿನ ಒಂದು ಹೆಸರು ಮದೀನಾ, ಮತ್ತೊಂದು ಪಾಕಿಸ್ತಾನ. ಸಂಸ್ಥಾನ, 2 ಸಂಸ್ಥಾನ ಆಯ್ತು. ನಾನು ನಿಮಗೆ ಪ್ರಾಫೆಟ್ ಅವರ ಮಾತನ್ನೇ ನಿಮಗೆ ಹೇಳ್ತೀನಿ. ಅವ್ರು ಹೇಳಿದ್ರು, ಕಲ್ಮೆಯ ಅಡಿಪಾಯದ ಮೇಲೆ ಮದೀನಾದ ಸಂಸ್ಥಾನ ಆಯ್ತು. ಮೆಕ್ಕಾದಲ್ಲಿ ಪ್ರಾಫೆಟ್ ಮೊಹಮ್ಮದ್ ಅವ್ರನ್ನ ಉಳ್ಕೊಳ್ಳೋದಕ್ಕೂ ಸಹ ಆಗ ಬಿಟ್ಟಿರ್ಲಿಲ್ಲ, ಅಷ್ಟು ದ್ವೇಷ ಇತ್ತು. ಅವ್ರನ್ನ ಸಾಯಿಸೋಕ್ಕೂ ಕೂಡ ನೋಡಿದ್ರು. ಅವರು ಮೆಕ್ಕಾದಿಂದ ಹೊರಟಾಗ ಬೇರೆ ದಾರಿ ಇಲ್ದೆ ಅವರು ಬೆಟ್ಟದ ಗುಹೆಗಳಲ್ಲಿ ಬಚ್ಚಿಟ್ಕೊಳ್ಬೇಕಾಯ್ತು, ಯಾಕೆಂದ್ರೆ ಜನ ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದಿದ್ರು. ಆಮೇಲೆ ಆ ಜನರೆಲ್ಲ ಹೊರಟೋದ್ರು ಅಂತ ಅವ್ರಿಗೆ ಖಚಿತವಾದಾಗ ಅವರು ಹೊರಗೆ ಬಂದ್ರು. ಯಾವ ನಗರದಲ್ಲಿ ಅವರು ಜನ್ಮ ತಾಳಿದ್ರೋ ಆ ನಗರವನ್ನ ಅವರು ಒಂದು ಬಾರಿ ದೃಷ್ಟಿ ಇಟ್ಟು ನೋಡ್ತಾರೆ. ಮತ್ತೆ ಹೇಳ್ತಾರೆ, ಮೆಕ್ಕಾ
ಜನ್ಮಭೂಮಿಗೋಸ್ಕರ ಏನು ಪ್ರೀತಿ ಇರುತ್ತೋ ಮೆಕ್ಕಾ, ಇಡೀ ಜಗತ್ತಲ್ಲಿ ನಾನು ನಿನ್ನನ್ನ ಪ್ರೀತಿಸಿದಷ್ಟು ಯಾರನ್ನೂ ಪ್ರೀತಿಸಲ್ಲ ಅಂತ. ನನಗೆ ನಿನ್ನನ್ ಬಿಟ್ಟಿರೋದಿಕ್ಕೆ ಆಗಲ್ಲ, ಆದ್ರೆ ಇಲ್ಲಿ ಇರೋಂಥ ಜನ ಏನಿದ್ದಾರೆ ಅವ್ರು ನನ್ನ ಇರೋಕ್ ಬಿಡ್ತಿಲ್ಲ. ಹಾಗಾಗಿ ಬೇರೆ ಯಾವುದೇ ದಾರಿ ಇಲ್ದೆ ನಾನಿಲ್ಲಿಂದ ಹೋಗ್ತಿದ್ದೀನಿ ಅಂತಾರೆ. ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಷಯ ಕೇಳ್ತೀನಿ ನೋಡಿ, ಪ್ರಪಂಚದಲ್ಲಿ ಯಾವ್ದಾದ್ರೂ ದೇಶ ಇದ್ಯಾ? ಒಂದ್ ಕೆಲ್ಸ ಮಾಡಿ, ಸೈನ್ಯನ ಬಿಟ್ಬಿಡಿ. ಯಾಕಂದ್ರೆ ಸಾಕಷ್ಟು ದೇಶಗಳಲ್ಲಿ ಕೆಲವು ಸೈನ್ಯನೇ ಇರೋದಿಲ್ಲ ಈಗ. ಅಟ್ಲೀಸ್ಟ್ ಪೊಲೀಸ್ ಇಲ್ಲ ಅಂದ್ರೆ ಯಾವ್ದಾದ್ರೂ ದೇಶ ನಡೆಯೋಕ್ ಸಾಧ್ಯನಾ? ಒಬ್ಬ ಸ್ಟೇಟ್ ಎಕ್ಸ್ಚೆಕರ್ ಇಲ್ದೇಲೆ ಅಲ್ಲಿನ ಖಜಾನೆ ನಡೆಯೋದಕ್ಕೆ ಸಾಧ್ಯ ಇದೆಯಾ? ಯಾರಾದ್ರೂ ನನಗೆ ಯಾವ್ದಾದ್ರೂ ಪುಸ್ತಕದಲ್ಲಿ ತೋರಿಸ್ಬಿಡ್ಲಿ. ನೋಡಿ, ಮದೀನಾಗೆ ಪ್ರಾಫೆಟ್ ಸಾಹೇಬ್ ಅವರು ಹೋದ ಮೇಲೆ ಅಲ್ಲಿ ಪೊಲೀಸ್ ಫೋರ್ಸ್ ಏನಾದ್ರೂ ಇತ್ತಾ? ಯಾರಾದ್ರೂ ತೋರ್ಸಕ್ ಸಾಧ್ಯನಾ? ಅಲ್ಲಿ ಸ್ಟೇಟ್ ಎಕ್ಸ್ಚೆಕರ್ ಇತ್ತಾ? ಯಾರಾದ್ರೂ ತೋರಿಸ್ಲಿ ನನಗೆ ಬೇಕಿದ್ರೆ. ಎಲ್ಲಿ ನಾವು ಸರ್ಪ್ಲಸ್ ಮನಿಯನ್ನ ಇಡ್ತೀವಲ್ಲ, ಅದು ಕೂಡ ಪ್ರಾಫಿಟ್ ಸಾಹೇಬರ ಸಾವಿನ ನಂತರ, ಕಡಿಮೆ ಅಂದ್ರೂ 4ರಿಂದ 5 ವರ್ಷಗಳ ನಂತರ ಬೇರೆ ಖಲೀಫಾಗಳು ಅಲ್ಲಿಗೆ ಬರ್ತಾರಲ್ಲ, ಆಗ ಹಣ ಕೂಡ ಬರೋಕ್ ಶುರುವಾಗತ್ತೆ. ಆ ಸರ್ಪ್ಲೇಸ್ ಇತ್ತಲ್ಲ, ಅದನ್ನ ಒಂದು ಜಾಗದಲ್ಲಿ ಇಡೋಕೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ನೋಡಿ, ಯಾವುದನ್ನ ದೇಶ ಅಂತ ಕರಿತೀವಿ? ಅದನ್ನ ಹೇಳೋದಿಕ್ಕೆ ನಿಮ್ಗಿಷ್ಟ ಬಂದಿದ್ದ ಪದನ ನೀವು ಬಳಸಬಹುದು, ಆದ್ರೆ ನೀವು ಇತಿಹಾಸನ ಓದಿಲ್ಲ ಅಂತ ನಾನ್ ಹೇಳ್ತೀನಿ. ಸ್ವಲ್ಪನೂ ಓದಿರೋದಿಲ್ಲ. ಆದ್ರೆ ಜಗತ್ತಿಗೆ ಯಾಕೆ ಹೋಗಿ ಹೇಳ್ತೀರಾ ನೀವು? ನಿಮಗೆ ಇದ್ರ ಬಗ್ಗೆ ಏನೂ ಸಹ ಸ್ವಲ್ಪ ಕೂಡ ಜ್ಞಾನ ಇಲ್ಲ ಅನ್ನೋ ವಿಷಯನ? ಆದ್ರೆ ಕಳೆದ 1.5-2 ವರ್ಷಗಳಲ್ಲಿ ಪಾಕಿಸ್ತಾನದ ರಸ್ತೆಗಳಲ್ಲಿ ಮೊದಲನೇ ಬಾರಿಗೆ ಪಾಕಿಸ್ತಾನ ಆರ್ಮಿಯ ವಿರುದ್ಧ ಪ್ರದರ್ಶನದ ಮೇಲೆ ಪ್ರದರ್ಶನ ನಡೀತಾನೇ ಇದೆ. ನೀವು ಮೀಡಿಯಾದಲ್ಲೂ ನೋಡಬಹುದು. ಮೀಡಿಯಾದಲ್ಲಿ ಅವರ ವಿರುದ್ಧ ಏನೆಲ್ಲ ಬರೀತಾ ಇದ್ದಾರೋ ಅದನ್ನ ನೋಡಿ ಪಾಕಿಸ್ತಾನದ ಆರ್ಮಿಗೆ ಮೊದಲನೇ ಬಾರಿ ಅನಿಸ್ತಿರುತ್ತೆ ಅವರ ಪ್ರೀಮಿಯಂ ಪೊಸಿಷನ್ ಏನಿದೆ, ಅವ್ರ ಬಗ್ಗೆ ಏನು ವಿಶ್ವಾಸ ಹೊಂದಿದ್ರು ಜನ, ಒಂದು ಸಂಸ್ಥೆಯ ರೂಪದಲ್ಲಿ ಏನ್ ನೋಡ್ತಿದ್ರು, ಅದೆಲ್ಲ ಈಗ ಹೋಗ್ತಿದೆ ಅಂತ. ವಿಧಿ ಅವ್ರತ್ರ ಹೀಗೆಲ್ಲ ಮಾಡ್ಬೇಕು ಅಂತ ಇತ್ತು ಅನ್ಸುತ್ತೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಡೀತು. ಈಗ ಅವರ ನಿಜವಾದ ಸ್ಥಿತಿ ಏನಿದೆ, ಈಗ ಅವ್ರಿಗೆ ಅದು ನಿಧಾನವಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು. ಆರಿಫ್ ಸಾಹೇಬ್ರೆ, ಆದ್ರೆ ಇದನ್ನ ಸಾಕಷ್ಟು ಜನ ಹಿಂದೂ ಮುಸ್ಲಿಂ ಇಶ್ಯೂ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ನ ಒಬ್ರು ಲೀಡರ್ ಇದ್ದಾರೆ, ವಿಜಯ್ ವಟ್ಟೇಟಿದಾರ್. ಇವರು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಬಹಳ ದೊಡ್ಡ ನಾಯಕರು. ನೋಡಿ, ಅವ್ರು ಹೇಳ್ತಾರೆ, ಅಲ್ಲ, ಏನ್ ಮಾತಾಡ್ತಾ ಇದ್ದೀರಾ ನೀವು ಹೇಳ್ತಾ ಇದ್ದೀರಾ ಆತಂಕವಾದಿಗಳು ಜನರ ಹತ್ರ ಅವರ ಧರ್ಮನ ಕೇಳಿದ್ರು. ಟೆರರಿಸ್ಟ್ ಹತ್ರ ಅಷ್ಟೊಂದು ಸಮಯ ಇರುತ್ತಾ ಅವರು ಎಲ್ಲ ಜನಗಳ ಹತ್ರ ಹೋಗಿ ಅವರ ಧರ್ಮನ ಕೇಳಿ ಅವ್ರಿಗೆ ಶೂಟ್ ಮಾಡೋದಕ್ಕೆ? ನೋಡಿ, ನನಗನ್ಸೋ ಪ್ರಕಾರ ಅವ್ರು ಏನ್ ಹೇಳ್ತಿದ್ದಾರೆ ಅದೇ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಆತಂಕವಾದ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಆತಂಕವಾದ ಅಂದ್ರೆ ಕೇವಲ ಜನರನ್ನ ಸಾಯಿಸೋದಷ್ಟೇ ಅಲ್ಲ. ಆತಂಕವಾದ ಅನ್ನೋದು ಒಂದು ವಿಚಾರ. ಆತಂಕವಾದ ಒಂದು ಡಿಸ್ರಪ್ಷನ್ ರೀತಿ ಅದು ಕೆಲಸ ಮಾಡತ್ತೆ. ಬೆನ್ನ ಹಿಂದೆ ದಾಳಿ ಮಾಡೋದು. ನಾವು ಎದುರು ನಿಂತು ನಿಮ್ಮನ್ನ ಸೋಲ್ಸೋದಕ್ಕಾಗಲ್ಲ. ನಾವು ಕದ್ದು ಮುಚ್ಚಿ ನಿಮ್ಮೇಲ್ ದಾಳಿ ಮಾಡ್ತೀವಿ. ನಾವು ಕದ್ದು ಮುಚ್ಚಿ ನಿಮ್ಮೇಲ್ ದಾಳಿ ಮಾಡಿದಾಗ ಅದರಲ್ಲಿ ಇನ್ನೊಂದು ವಿಷಯ ಅಡಗಿರುತ್ತೆ. ನಮ್ಮ ಕೈಲಿ ಆಯ್ತು ಅಂತಂದ್ರೆ ನಿಮ್ಮ ದೇಶವನ್ನ ತುಂಡು ತುಂಡುಗಳಾಗಿ ವಿಭಜನೆ ಮಾಡ್ತೀವಿ ಅನ್ನೋದು. ಇದ್ರ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ ಬಿಡಿ. ಆತಂಕವಾದ ಈ ರೀತಿ ಕೆಲಸ ಮಾಡೋದು. ನೋಡಿ, ರಾಬರ್ಟ್ ವಾದ್ರಾ ಅವರು ರಾಜಕೀಯದಲ್ಲಿಲ್ಲ, ಆದ್ರೆ ಒಂದು ರಾಜಕೀಯದ ದೊಡ್ಡ ಕುಟುಂಬದ ಅಳಿಯ ಆಗಿದ್ದಾರೆ. ಅವರ ಸ್ಟೇಟ್ಮೆಂಟನ್ನ ನಾನು ಓದ್ದೆ, ಮನ್ಸಿಗೆ ಬಹಳ ನೋವಾಗ್ತಾ ಇತ್ತು. ಅವರ ಎಕ್ಸಾಕ್ಟ್ ವರ್ಡ್ ಏನಿತ್ತು ಅಂತ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ, ಈ ಮುಸಲ್ಮಾನರು ತಮ್ಮನ್ನ ತಾವು ದುರ್ಬಲರು ಅಂತ ಅನ್ಕೊಳ್ತಾರೆ. ಪೆಹಲ್ಗಾಮ್ನ ಜನಗಳನ್ನ ಕೊಂದು ಆತಂಕವಾದಿಗಳು ಮೋದಿಗೆ ಮೆಸೇಜ್ ಕಳಿಸಿದ್ದಾರೆ, ನೀನು ದೇಶನ ಒಡೆದೆ ಅಂತ. ನೋಡಿ, ಇದ್ರ ಬಗ್ಗೆ ನನಗೂ ಸಹ ನಾಚಿಕೆ ಆಗತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶದ ವಿರುದ್ಧ ಹೀಗೆಲ್ಲ ಮಾತಾಡೋದು. ನೋಡಿ, ಈ ಯೋಜನೆಗಳೆಲ್ಲ ಈಗ ಆಗಿರೋದಂಥದ್ದಲ್ಲ. ಇದಕ್ಕೆ ಒಂದು ಹೊಸ ಆಯಾಮವನ್ನ ಈಗ ಕೊಟ್ಟಿದ್ದಾರೆ ಅಷ್ಟೇ. ಆ ಹೊಸ ಆಯಾಮ ಏನು ಅಂದ್ರೆ, ಮೊದಲನೇ ಬಾರಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಆರ್ಮಿಯ ವಿರುದ್ಧ ಜನ ಆಕ್ರೋಶ ಶುರುವಾಗಿದೆ. ಕಳೆದ 1.5-2 ವರ್ಷಗಳಲ್ಲಿ ಪಬ್ಲಿಕ್ಕಲ್ಲೇ ಅದು ಗೊತ್ತಾಗ್ತಾ ಇದೆ. ಇದು ಹೊಸ ಆಯಾಮ. ನೋಡಿ, ಈ ಸಮಯದಲ್ಲಿ ಅಲ್ಲೇನು ಆರ್ಮಿ ಜನರಲ್ ಇದ್ದಾರೆ, ಆ ಸೇನಾ ಪ್ರಮುಖರಿದ್ದಾರೆ, ಅವರ ಕುರ್ಚಿ ಅಲ್ಲಾಡ್ತಾ ಇರೋದು ಈಗ ಅವ್ರಿಗೆ ಅರ್ಥ ಆಗ್ತಿದೆ. ಕೇವಲ ಅವರ ಕುರ್ಚಿ ಮಾತ್ರ ಅಲ್ಲ. ನೋಡಿ, ಇಡೀ ಪಾಕಿಸ್ತಾನ ಆರ್ಮಿ ಏನಿದೆ ಅದರ ಪ್ರೀಮಿಯರ್ ಸ್ಟೇಟಸ್ ಏನಿತ್ತು, ನೀವು ಇಲ್ಲಿವರೆಗೂ ಕೇಳಿದ್ರಾ? ಪಾಕಿಸ್ತಾನ ಆದ್ಮೇಲಿಂದ ಇಲ್ಲಿವರೆಗೂ ಏನಾದ್ರೂ ಕೇಳಿದ್ರಾ? ಯಾವ್ದಾದ್ರೂ ಆರ್ಮಿ ಜನರಲ್ ವಿರುದ್ಧ ಜನ ಮಾತಾಡಿರೋದನ್ನ ಕೇಳಿದ್ರಾ ನೀವು? ಆರ್ಮಿ ವಿರುದ್ಧ ಇಲ್ಲಿವರೆಗೂ ಯಾರೂ ಮಾತಾಡ್ತಾ ಇರಲಿಲ್ಲ.
ಆದ್ರೆ ಈಗ ಆರ್ಮಿ ವಿರುದ್ಧ ಜನ ಆದ್ರೆ ಮಾತಾಡೋದಕ್ಕೆ ಜನಗಳು ಆರ್ಮಿ ವಿರುದ್ಧವಾಗಿದ್ದಾರೆ ಅಂತಾನೆ ಅನ್ಕೊಳ್ಳಿ. ಆದ್ರೆ ಇವರು ಮುಲ್ಲಾ ಮುನೀರ್ ಆಗುವಂತ ಅವಶ್ಯಕತೆ ಏನಿದೆ? ಅದಕ್ಕೆ ಅವರು ಮುಲ್ಲಾ ಆಗಿರೋದಲ್ವಾ? ನೋಡಿ, ನೀವು ಜಿನ್ನಾ ಅವ್ರ ಬಗ್ಗೆ ಬೇಕಿದ್ರೆ ಓದ್ಕೊಳ್ಳಿ. ನಾನು ಯಾವುದೇ ಆರೋಪ ಈಗ ಮಾಡ್ತಾ ಇಲ್ಲ. ನಮ್ಮ ಪ್ರೇಯರ್ ಏನಿದೆ, ನಮಾಜ್ ಏನಿದೆ, ಸಲಾತೆಯ ನಮಾಜ್ ಅಂತ ಏನ್ ಕರಿತೀವಿ ನಾವು, ಅದರಲ್ಲಿ ಕುರಾನ್ನ ಕೇವಲ 1 ಸೂರತ್ ಓದಿದ್ರೆ ಸಾಕು, ಅಲ್ ಫಾತಿಹಾ. ಅದು ಡಾಕ್ಯುಮೆಂಟ್ ಅಲ್ಲಿದೆ, ನೀವೇ ಓದ್ಬೋದು ಬೇಕಿದ್ರೆ. ಪಾಕಿಸ್ತಾನ ನಿರ್ಮಾಣ ಆಗೋವರೆಗೂ ಜಿನ್ನಾಗೆ ಅದು ಕೂಡ ಬರ್ತಿರ್ಲಿಲ್ಲ. ಆಗ ಒಬ್ರು ಉಸ್ಮಾನಿ ಸಾಹೇಬ್ರಿದ್ರು, ಮೌಲಾನಾ, ಅವ್ರು ಅದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಟ್ಟಿದ್ದು. ಹಾಗಾಗಿ ಅವ್ರಿಗೆ ಮುಲ್ಲಾ ಜಿನ್ನಾ ಆಗೋ ಅವಶ್ಯಕತೆ ಏನಿತ್ತು? ಮುಲ್ಲಾ ಆಗೋದೇ ಇಂಥ ಜನಗಳು, ದುರುಪಯೋಗ ಪಡಿಸ್ಕೊಳ್ಳೋದು ಕೂಡ ಅಂಥ ಜನಗಳೇ. ಇವರು ಧರ್ಮದ ಮರ್ಮವನ್ನೇ ಅರಿತಿರೋದಿಲ್ಲ. ದುರುಪಯೋಗ ಪಡಿಸ್ಕೊಳ್ಳೋದು ಇಂಥ ಜನಗಳೇ. ನೋಡಿ, ಜಗತ್ತಿನಲ್ಲಿ ಯಾವುದಾದ್ರೂ ಸೈನ್ಯ ಇದೆಯಾ ಹೇಳಿ? ಅದೇ ಸೈನ್ಯ ಜನರಲ್ ಸ್ಟೋರ್ನು ಕೂಡ ನಡೆಸುತ್ತೆ, ಫ್ಲ್ಯಾಟ್ ಕೂಡ ಅದೇ ಕಟ್ಟುತ್ತೆ, ಮಾಲ್ ಕೂಡ ಅದೇ ಕಟ್ಟುತ್ತೆ, ಜಗತ್ತಿನ ಎಲ್ಲ ಕೆಲಸನೂ ಅದೇ ಮಾಡುತ್ತೆ. ಯಾವ ಕೆಲಸಕ್ಕೆ ಅದನ್ನ ನಿರ್ಮಾಣ ಮಾಡಿದಾರೋ ಅದನ್ನ ಬಿಟ್ಟು. ಮತ್ತೆ ನಾನು ಕೇಳ್ಪಟ್ಟೆ ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ತಗೊಂಡಿದ್ದಾರೆ, ಸೈನಿಕರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಎಲ್ಲ ಕೆಲಸನೂ ಅವರೇ ಮಾಡೋದು. ಸರ್ಕಾರನೂ ಅವರೇ ನಿರ್ಮಾಣ ಮಾಡ್ತಾರೆ, ಸರ್ಕಾರನೂ ಅವರೇ ನಡೆಸ್ತಾರೆ. ಬೇಜಾರಾದಾಗ, ಅಂದ್ರೆ ಯಾರನ್ನ ಇವ್ರ ಪವರಲ್ಲಿ ಕೂರ್ಸಿರ್ತಾರಲ್ಲ ಅವ್ರ ಜೊತೆ ಇವ್ರ ಜಗಳ ನಡೆದ್ರೆ ಅವ್ರನ್ನ ಇವರೇ ಕೆಳಗೂ ಇಳಿಸ್ತಾರೆ. ಎಲ್ಲ ಕೆಲ್ಸನೂ ಅವರೇ ಮಾಡ್ತಾರೆ. ಆದ್ರೆ ಈ ಬಾರಿ ಅವರ ಗೇಮ್ ಎಕ್ಸ್ಪೋಸ್ ಆಗಿದೆ. ಆರ್ಮಿ ವಿರುದ್ಧ ಮೊದಲನೇ ಬಾರಿಗೆ ನೋಡಿ, ಹೀಗಾಗ್ತಿದೆ. ಸಾಕಷ್ಟು ಜನರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ, ಈ ಕಲ್ಮಾ ಅಂದ್ರೆ ಏನು? ಯಾಕೆ ಜನರಲ್ ಮುನೀರ್ ಅವರು ಕಲ್ಮಾ ಬಗ್ಗೆ ಮಾತಾಡ್ತಾರೆ? ಯಾಕೆ ಆತಂಕವಾದಿಗಳು ಕಲ್ಮಾ ಓದೋದಕ್ಕೆ ಹೇಳಿದ್ರು? ನೀವು ಒಂದು ಬಾರಿ ಆ ಜನರಲ್ ಮುನೀನ್ ಅವ್ರನ್ನೇ ಪ್ರಶ್ನೆ ಮಾಡಿ. ಈ ಕಲ್ಮಾ ಇದೆಯಲ್ಲ ನೋಡಿ, ಅದನ್ನ ನಾವೆಲ್ಲ ಓದ್ಬೇಕು, ಅದನ್ನ ಒಪ್ತೀನಿ. ಆದ್ರೆ ಇದನ್ನ ಯಾವ ಸೂರತ್ತಲ್ಲಿ ಓದ್ಬೇಕು ಅಂತ ಅದು ಕುರಾನಲ್ಲೇ ಬರ್ದಿಲ್ಲ. ಹೋಗ್ ಕೇಳಿ ಅವ್ರನ್ನ, ಇದ್ರ ಬಗ್ಗೆ ಗೊತ್ತಾ ಅಂತ. ಯಾವ ಸೂರತ್ತಲ್ಲಿ ಅದನ್ನ ಓದ್ಬೇಕು ಅಂತ ಅದು ಕುರಾನಲ್ಲಿ ಹೇಳೇ ಇಲ್ಲ. ಇದು ಎಲ್ಲಿಂದ ಬಂತು? ಮತ್ತೆ ಇದು ನೋಡಿ, ಏನು? ಆ ರೀತಿ ಸಾಕಷ್ಟು ವಿಷಯಗಳಿವೆ. ಈ 3 ತಲಾಕ್ ಅನ್ನೋದು ಎಲ್ಲಿಂದ ಬಂತು? ಹಾಗೆ ಈ ಇಸ್ಲಾಮಿ ಹೇಳ್ತಾರಲ್ಲ, ಅಂದ್ರೆ ಜನರನ್ನ ಹೊಡೀರಿ, ಬಡೀರಿ, ಕೊಲ್ಲಿ, ಸುಲಿಗೆ ಮಾಡಿ ಅಂತ ಅನ್ನೋದೆಲ್ಲ, ಇದೆಲ್ಲ ಹೇಳೋರ್ಗೆ ಸ್ವಲ್ಪನಾದ್ರೂ ನಾಚಿಕೆ ಆಗ್ಬೇಕು. ಕುರಾನ್ನ ಅವರು ಓದ್ಬೇಕು. ಹಾಗೆ ನೋಡಿ, ಕುರಾನ್ನಲ್ಲಿ ಇಂಥವರ ಬಗ್ಗೆ ಒಂದು ಭವಿಷ್ಯವಾಣಿ ಕೂಡ ಇದೆ. ಕುರಾನ್ನಲ್ಲಿ ಹೇಳಿದೆ, ಅಂದ್ರೆ ಈ ರೀತಿ ಜನರಿದಾರಲ್ಲ ಅವ್ರಿಗೆ ಮುಂದೆ ಕೆಟ್ಟದೇ ಆಗುತ್ತೆ ಅಂತ. ಅಂದ್ರೆ ಯಾರು ತಮ್ಮ ಕೈಯಲ್ಲಿ ಪುಸ್ತಕವನ್ನ ಬರೀತಾರೋ ಆಮೇಲೆ ಫವೈಲುಲ್ ಲಿಲ್ಲದೀನ ಯಕ್ತುಬೂನಲ್ ಕಿತಾಬ ಬಿಐದೀಹಿಮ್ ಸುಮ್ಮ ಯಕೂಲೂನ ಹಾಜಾ ಮಿನ್ ಇಂದಿಲ್ಲಾಹ್ ಲಿಯಶ್ತರು ಬಿಹಿ ಸಮನನ್ ಕಲೀಲಾ. ಯಾರು ತಮಗೆ ಇಷ್ಟ ಬಂದ ಹಾಗೆ ಪುಸ್ತಕದಲ್ಲಿ ಬರ್ದು ಅದನ್ನ ಅಲ್ಲಾ ಹೇಳಿದ್ದು ಅಂತ ಹೇಳ್ತಾರೋ ಅವ್ರಿಗೆ ಧಿಕ್ಕಾರ ಅಂತ ಹೇಳುತ್ತೆ. ಅದೇ ಧರ್ಮ. ताकि उससे लियश्तरू बिही समनन कलीला. ಹಾಗಾಗಿ ಅವರಿಂದ ಜಗತ್ತಿಗೂ ಲಾಭ ಆಗ್ಲಿ ಅಂತ. ಕೇವಲ ಅಷ್ಟು ಮಾತ್ರ ಹೇಳಿಲ್ಲ, ಮುಂದೆ ಇನ್ನೊಂದು ವಿಷಯ ಕೂಡ ಹೇಳಿದೆ. ಏನಂದ್ರೆ ಕಯಾಮತ್ನ ದಿನ, ಕಯಾಮತ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಅಕೌಂಟಬಿಲಿಟಿ ಡೇ. ಅವತ್ತು ಪ್ರಾಫಿಟ್ ಸಾಹೇಬ್ ಅವರು ಕಂಪ್ಲೇಂಟ್ ಮಾಡ್ತಾರೆ, ಆರೋಪ ಮಾಡ್ತಾರೆ ದೇವ್ರ ಹತ್ರ. ಯಾ ಅಲ್ಲಾ, ನನ್ನ ಕೋಮಿನ ಈ ಜನ, ಇವರು ಕುರಾನ್ ಶರೀಫ್ನ ಫೂಲಿಶ್ ನಾನ್ ಸೆನ್ಸ್. ಯಾ ರಬ್ಬಿ ಇನ್ನ ಕೌಮಿ ತಖಜು ಹಾಜಲ್ ಕುರಾನ ಮಹಜೂರ. ಇವರು ಕುರಾನನ್ನ ಅರಬ್ ಅವರು ಒಂಟೆಯನ್ನ ಕತ್ತರಿಸ್ತಾರಲ್ಲ, ಅದಕ್ ಮುಂಚೆ ಅದರ 4 ಕಾಲುಗಳಿಗೆ ಹಗ್ಗ ಕಟ್ಟಿ ಅದನ್ನ ಬೀಳಿಸ್ತಾರೆ. ಅದು ದೊಡ್ಡ ಪ್ರಾಣಿ ಅಲ್ವಾ? ಹಾಗಾಗಿ ಆ ಪರಿಸ್ಥಿತಿಯನ್ನ ಹಾಲತೆ ಮೆಹಜೂರಿ ಅಂತ ಕರೀತಾರೆ. ನೋಡಿ, ಕುರಾನಲ್ಲಿ ಇದನ್ನ ಹೇಳಿದೆ. ಶಿಕಾಯತ್ನ ದಿನ ಪ್ರಾಫಿಟ್ ಸಾಹೇಬರು ದೇವ್ರ ಹತ್ರ ಏನು ಆರೋಪ ಮಾಡ್ತಾರೆ, ನನ್ನ ಜನಗಳು, ಬೇರೆ ಯಾರು ಕೂಡ ಅಲ್ಲ, ಯಾರು ನನ್ನ ಹಿಂಬಾಲಕರಾಗಿ ನನಗ್ ಮಾತು ಕೊಟ್ಟಿದ್ರೋ ಕೌಮಿ ತಖಜು, ನನ್ನ ಜನಗಳೇ ಈ ಕುರಾನನ್ನ ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ಅಂದ್ರೆ, ಆ ಒಂಟೆಗೆ ಕಾಲಿಗೆ ಹಗ್ಗ ಕಟ್ಟಿ ಅದನ್ನ ಬೀಳಿಸಿ ಕೆಳಗೆ ದೂಡಿರ್ತಾರಲ್ಲ, ಆ ಪರಿಸ್ಥಿತಿಗೆ ತಂದಿದ್ದಾರೆ. ನೋಡಿ, ಇವರೆಲ್ಲ ಅಂಥ ಜನಗಳು. ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ.
कुल इन्नी अनन नज़ीरुल मुबीन। ಇಲ್ಲಿ ಪ್ರಾಫೆಟ್ ಸಾಹೇಬ್ರಿಗೆ ಹೇಳಲಾಗತ್ತೆ ಏನಂತ, ನೀವು ಏಲಾನ್ ಮಾಡಿ ಅಂತ. ಏಲಾನ್ ಅಂದ್ರೇನು? ನಾನು ನಿನಗೆ ಕೇವಲ ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ದೀನಿ, ನಿನಗೆ ವಾರ್ನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಇದಕ್ಕೆ ಶಿಕ್ಷೆ ಏನಂದ್ರೆ, कुल इन्नी अनन नज़ीरुल मुबीन कमा अंज़लना अलल मुक़्तसिमीन। ಜನರನ್ನ ಒಡೆಯೋರಿಗೆ ಈ ಶಿಕ್ಷೆ ಕೊಡಲಾಗತ್ತೆ ಅಂತ ಅದರಲ್ಲಿ ಬರ್ದಿದೆ. ತಕ್ಸೀಮ್ ಅಂತ ಹೇಳ್ತಾರೆ ಗೊತ್ತಾ? ಅಂದ್ರೆ ತಕ್ಸೀಮ್ ಹಿಂದೂಸ್ತಾನದ 2 ಭಾಗ ಆಯ್ತು ಅಂತ. ನೋಡಿ, ಇವರೆಲ್ಲ ಈ ರೀತಿ ಒಡೆದು ಆಳಿದಾರಲ್ಲ, ಅಂದ್ರೆ ಹಿಂದೂಸ್ತಾನವನ್ನ ಭಾಗ ಮಾಡಿದಾರೆ. ಇವ್ರಿಗೆ ಶಿಕ್ಷೆ ಆಗೋದಿಲ್ವಾ? ಶಿಕ್ಷೆ ಆಗ್ಲೇಬೇಕಲ್ವಾ? ಇವ್ರಿಗೆ ಖಂಡಿತ ಶಿಕ್ಷೆ ಆಗತ್ತೆ. ಅಂದ್ರೆ ಈ ಮಾತನ್ನ ನೀವು ಒಪ್ತೀರಾ? ಈ ಸಲ ಅವರು ಜನಗಳನ್ನ ಏನು ಡಿವೈಡ್ ಮಾಡಬೇಕು ಅಂತ ಪಿತೂರಿ ನಡೆಸಿದ್ರಲ್ಲ, ಅದರಲ್ಲಿ ಸಕ್ಸಸ್ಫುಲ್ ಆಗಿಲ್ಲ ಅಂತ. ಈಗ ನೋಡಿ, ಆಲ್ರೆಡಿ 2 ವಾರಗಳು ಕಳೆದು ಹೋಗಿದೆ. ಮಸೀದಿಯಿಂದ ಹೊರಗಡೆ ಬಂದು ಮುಸಲ್ಮಾನರು ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮತ್ತೆ ಅವರು ಆತಂಕವಾದಿಗಳ ವಿರುದ್ಧವಾಗಿ ತಮ್ಮ ಸಿಟ್ಟನ್ನ ಹೊರಗಾಗ್ತಾ ಇದ್ದಾರೆ. ಹೌದು, ಸಿಟ್ಟನ್ನ ಹೊರಗಡೆ ಹಾಕಿದ್ದಾರೆ. ಹಾಗೆ ನಿನ್ನೆ ನನಗೊಂದು ನಿಮಂತ್ರಣ ಬಂದಿದೆ. ಅದೇನು ಅಂತ ಅಂದ್ರೆ, ಪಾಟ್ನಾದಲ್ಲಿರೋ ಒಂದು ಮಸೀದಿಯಲ್ಲಿ ಅವರು ಮೀಟಿಂಗ್ ಮಾಡೋದಕ್ಕೆ ಹೊರಟಿದ್ದಾರೆ ಆತಂಕವಾದದ ವಿರುದ್ಧ. ನಾನು ನಿಮ್ಮ ಮಾತಿಗೆ ಸಂಪೂರ್ಣ ಸಹಮತ ವ್ಯಕ್ತಪಡಿಸ್ತೀನಿ. ಜನಕ್ಕೆ ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಕೆಲವು ಜನರನ್ನ ಯಾವಾಗ್ಲೂ ಕೂಡ ದಡ್ರನ್ನಾಗಿ ಮಾಡ್ತಿರಬಹುದು ಅಂತ. ಹಾಗೆ ಇಡೀ ಸಮಾಜವನ್ನ ಕೆಲವು ಹೊತ್ತಿನವರೆಗೆ ಮೂರ್ಖರನ್ನಾಗಿ ಮಾಡಬಹುದು ಅಂತ. ಆದರೆ ಎಲ್ಲರನ್ನೂ ಎಲ್ಲಾ ಕ್ಷಣದಲ್ಲೂ ಕೂಡ ಮೂರ್ಖರನ್ನಾಗಿ ಮಾಡೋಕೆ ಅಸಾಧ್ಯ. ನೋಡಿ, ಕುರಾನ್ನಲ್ಲಿ ಒಂದು ಮಾತು ಹೇಳಿದ್ದಾರೆ, ವಮಾ ತಫರ್ರಕು ಇಲ್ಲಾ ಮಿನ್ ಬಾದಿ ಜಾಅಹುಮುಲ್ ಇಲ್ಮು ಬಗಿಯಂ ಬೈನಹುಂ. ಜಗಳ ಯಾವತ್ತೂ ರಿಲಿಜನ್ನ ಕಾರಣದಿಂದ ಖಂಡಿತ ಆಗೋದಿಲ್ಲ. ಜಗಳ ಆಗೋದು ಕೇವಲ ಸ್ವಾರ್ಥದ ಕಾರಣದಿಂದ. ಆರಿಫ್ ಸಾಹೇಬ್ರೆ, ಒಂದು ಬ್ರೇಕ್ ಅನ್ನು ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಕುರಾನ್ ಹೇಳುತ್ತೆ, ಅವನ ಇಚ್ಛೆ ಇಲ್ದಿದ್ರೆ ಒಂದು ಎಲೆ ಕೂಡ ಅಲ್ಲಾಡಲ್ಲ ಅಂತ. ಆ ಅಲ್ಲಾನ ಹೆಸರಲ್ಲಿ ಸೃಷ್ಟಿಯಾದ ರಾಷ್ಟ್ರ 2 ಭಾಗ ಆದಾಗ ಅಲ್ಲ ಯಾಕೆ ಬಂದು ಕಾಪಾಡಲಿಲ್ಲ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನ ಈ ವಿಶೇಷವಾದ ಕಾರ್ಯಕ್ರಮ ಏನಿದೆ, ಇದು ಪೆಹಲ್ಗಾಮ್ನಲ್ಲಿ ಹತ್ಯೆಯಾದಂಥ ಜನಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕಾಗಿ. ಇವತ್ತಿನ ನಮ್ಮ ಅತಿಥಿಗಳು ಬಿಹಾರ್ನ ರಾಜ್ಯಪಾಲರು, ಇಸ್ಲಾಮಿಕ್ ಸ್ಕಾಲರ್, ಹಿಂದೂ ಗ್ರಂಥಗಳ ಜ್ಞಾನಿ ಮತ್ತು ರಾಜಕೀಯದ ಅನುಭವಿ ಆರಿಫ್ ಮೊಹಮ್ಮದ್ ಖಾನ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಪಾಕಿಸ್ತಾನಿನ ಗವರ್ನರ್ ಅವರು ಹೇಳೋದೇನೆಂದ್ರೆ, ಈಗ ಯುದ್ಧ ಆದರೆ ಭಾರತಕ್ಕೆ ಜಾಸ್ತಿ ನಷ್ಟ ಆಗುತ್ತದೆ ಎಂಬುದು. ಆರಿಫ್ ಸಾಹೇಬ್ರೆ, ಈ ಕ್ವಾಜಾ ಆಸಿಫ್ ಏನಿದಾರಲ್ಲ, ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್, ಅವ್ರು ಹೇಳ್ತಾರೆ ನಮ್ಮ ದೇಶ ಏನಿದೆಯಲ್ಲ ಇದು ಅಲ್ಲಾನ ಹೆಸರಿನ ಮೇಲೆ ನಿಂತಿರುವಂಥದ್ದು. ನಾವಂತೂ ಅಲ್ಲಾನ ಅನುಯಾಯಿಗಳು. ಭಾರತೀಯ ಸೈನ್ಯದಲ್ಲಿ ಎಷ್ಟು ಬೇಕಾದರೂ ತಾಕತ್ತಿರ್ಲಿ, ಆದ್ರೆ ನಮ್ಮ ಅಲ್ಲಾ ನಮ್ಮನ್ನು ಕಾಪಾಡ್ತಾರೆ. ನೋಡಿ, ಅವ್ರಿಗೆ ಇಸ್ಲಾಮಿನ ಬಗ್ಗೆ ಸ್ವಲ್ಪ ಆದ್ರೂ ಗೊತ್ತಿದ್ರೆ ಅಲ್ಲಾನ ರಬ್ಬುಲ್ ಆಲಮೀನ್ ಅಂತಾರೆ. ರಬ್ಬುಲ್ ಮುಸ್ಲಿಮೀನ್ ಅಂತೂ ಕರೆಯೋದಿಲ್ವಲ್ಲ. ಆತ ಕೇವಲ ಮುಸಲ್ಮಾನರ ರಕ್ಷಣೆ ಮಾತ್ರ ಮಾಡೋದಿಲ್ಲ, ಪ್ರತಿಯೊಬ್ಬರು ಕೂಡ ತನ್ನವರೇ ಅಂತ ಹೇಳ್ತಾನೆ. ಸುಹೃದಂ ಸರ್ವಭೂತಾನಾಂ ಗೀತೆಯಲ್ಲಿ ಬರುತ್ತೆ. ಆತ ಪ್ರತಿಯೊಂದು ಜೀವಿಯ ಮಿತ್ರ. ಕುರಾನ್ ಹೇಳುತ್ತೆ, ಅವನ ಇಚ್ಛೆ ಇಲ್ದಿದ್ರೆ ಒಂದು ಎಲೆ ಕೂಡ ಅಲ್ಲಾಡಲ್ಲ ಅಂತ. ಆ ಅಲ್ಲಾನ ಹೆಸರಲ್ಲಿ ಸೃಷ್ಟಿಯಾದ ರಾಷ್ಟ್ರ 2 ಭಾಗ ಆದಾಗ ಅಲ್ಲ ಯಾಕೆ ಬಂದು ಕಾಪಾಡಲಿಲ್ಲ? ಹೇಳಿ, ಯಾಕೆ ಕಾಪಾಡಲಿಲ್ಲ ಅಂತ ಹೇಳಿ. ಯಾಕೆ ಕಾಪಾಡಲಿಲ್ಲ ಅಂದ್ರೆ, ನೋಡಿ, ನೀವು ಅಲ್ಲಾನ ಹೆಸರಲ್ಲಿ ತಪ್ಪು ಕಾರ್ಯಗಳನ್ನ ಮಾಡಿದ್ರೆ ಆತ ಬಂದು ಖಂಡಿತ ಕಾಪಾಡೋದಿಲ್ಲ, ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡಲ್ಲ. ಅದೇ ನೀವು ಅಲ್ಲಾನ ಕಾನೂನಿನ ಪ್ರಕಾರ ನಡ್ಕೊಂಡ್ರೆ ಆತ ಖಂಡಿತ ಬಂದು ನಿಮ್ಮನ್ನು ಕಾಪಾಡ್ತಾನೆ. ಅಲ್ಲಿನ ಪ್ರತಿಯೊಬ್ಬ ವ್ಯಕ್ತಿ, ಇಶಾಕ್ದಾರ್ ಫಾರಿನ್ ಮಿನಿಸ್ಟರ್ ಏನಿದ್ದಾರೆ, ಅವರ ಹೇಳಿಕೆ ನೋಡಿದೆ. ಅವ್ರು ಏನು ಹೇಳ್ತಾರೆ ಅಂದ್ರೆ, ಅಲ್ಲಾ ನಮ್ಮನ್ನ ನ್ಯೂಕ್ಲಿಯರ್ ಪವರ್ ಆಗಿ ಬದಲಾಯಿಸಿದ್ದಾರೆ, ಅಲ್ಲಾ ನಮ್ಮನ್ನ ಪಾಕಿಸ್ತಾನದ ಮಿಸೈಲ್ ಆಗಿ ಬದಲಾಯಿಸಿದ್ದಾರೆ. ಅಲ್ಲಾ ತಾಲಾ ಹಿಟ್ಲರ್ಗೂ ಕೂಡ ತುಂಬಾ ಶಕ್ತಿ ಕೊಟ್ಟಿದ್ರು. ಆಮೇಲೆ ಆ ಹಿಟ್ಲರ್ನ ಕಥೆ ಏನಾಯ್ತು ಅಂತ ನಿಮಗೆ ಗೊತ್ತು. ನಾನು ಈಗ ತಾನೇ ಕುರಾನಲ್ಲಿ ಇರೋದನ್ನ ಹೇಳ್ದೆ. ಯಾವ ದೇಶ ನ್ಯಾಯದ ರೀತಿಲಿ ನಡೀತಾ ಇಲ್ವೋ ಅದ್ರ ಬಗ್ಗೆ ಕುರಾನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ಅದಕ್ಕೆ ಶಿಕ್ಷೆ ಸಿಗುತ್ತೆ ಅಂತ. ಜಗತ್ತಿನ ಯಾವುದೇ ಶಕ್ತಿ ಅದನ್ನ ತಡೆಯೋದಿಕ್ಕೆ ಆಗಲ್ಲ. ನೋಡಿ, ಅಲ್ಲಿ ರೈಲ್ವೆ ಮಿನಿಸ್ಟರ್, ರೈಲ್ವೆಗಂತೂ ಡಿಫೆನ್ಸ್ಗೂ ಏನೂ ಸಂಬಂಧವೇ ಇಲ್ಲ, ಆದ್ರೂ ಅವ್ರು ಹೇಳ್ತಾರೆ ನಮ್ಮ ಮಿಸೈಲ್ಸ್ ಏನಿದೆ ಅದರ ಹೆಸರುಗಳು ಗೋರಿ, ಶಹೀನ್, ಗಜ್ನವಿ ಇವೆಲ್ಲವೂ ಅಲ್ಲಾನ ಮಿಸೈಲ್ಗಳು, ಮತ್ತೆ ಇವನ್ನ ಭಾರತದ ಕಡೆಗೆ ತಿರುಗಿಸಲಾಗಿದೆ. ಇವರೆಲ್ಲ ಪಾಕಿಸ್ತಾನದ ದೊಡ್ಡ ಬುದ್ಧಿಜೀವಿಗಳು. ಅವ್ರು ಕೇಳಿದ್ರು ಈ ಗಜಬಿ ಗೋರಿ ಎಲ್ಲ ನಿಮ್ಮ ನೆಂಟ್ರಾ ಅಂತ. ಇದು ನಾನು ಕೇಳಿದ್ದಲ್ಲ, ನೋಡಿ, ನಾನು ಕೇಳಿದ್ದಲ್ಲ. ಇವರು ಅವರ ಹೆಣ್ಣುಮಕ್ಕಳ ಮೇಲೆ ಎಷ್ಟು ದಾಳಿ ಮಾಡಿದಾರೋ ಅಷ್ಟೇ ದಾಳಿಯನ್ನ ನಮ್ಮ ಮೇಲೂ ಕೂಡ ಮಾಡಿದಾರಲ್ಲ. ನೋಡಿ, ಇವರು ಬಹಳ ದೊಡ್ಡ ಬುದ್ಧಿಜೀವಿಗಳು. ಇವರೆಲ್ಲ ಪಬ್ಲಿಕ್ ಇಂಟೆಲೆಕ್ಚುಯಲ್. ಇವರು ಅವರ ಪ್ರೋಗ್ರಾಮ್ ಇರುತ್ತಲ್ಲ, ಅದರಲ್ಲಿ ಹೋಗಿ ಏನೇನೋ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಲ್ಲಿ ಯಾರಾದ್ರೂ ಒಬ್ರು ಯಾವ್ದಾದ್ರೂ ಪಂಜಾಬಿ ಹೆಸರನ್ನ ತಗೊಳ್ಬಹುದಾಗಿತ್ತು, ಅದನ್ನ ತಗೊಂಡು ಇವ್ರು ಇದಕ್ಕೆ ಹೆಸರಿಡ್ಬೋದಾಗಿತ್ತು, ಅವಾಗ ಚೆನ್ನಾಗಿರೋದು. ಆದ್ರೆ ನೀನು ನಿನ್ನನ್ನ ಯಾವ ಜಾಗದ ಜೊತೆ ಗುರುತಿಸ್ಕೊಳ್ತೀಯೋ ಅದಕ್ಕೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇರೋದೇ ಇಲ್ಲ. ಈಗ ರೈಲ್ವೆ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ 130 ನ್ಯೂಕ್ಲಿಯರ್ ಬಾಂಬ್ ಇದೆ. ಸದ್ಯ ಅವರು ಎಣಿಸಿ ಇಟ್ಕೊಂಡಿದಾರಲ್ಲ, ಅದು ಒಳ್ಳೆ ವಿಷಯ. ನಿಜವಾಗ್ಲೂ ಮೆಚ್ಚಬೇಕಾ? ಯಾವ್ದಾದ್ರೂ ದೇಶದಲ್ಲಿ ರೈಲ್ವೆ ಮಿನಿಸ್ಟರ್ ಗೊತ್ತಿರುತ್ತಾ ಎಷ್ಟು ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ? ಯಾವ್ದಾದ್ರೂ ನಾರ್ಮಲ್ ದೇಶ ಆಗಿದ್ರೆ ಗೊತ್ತಿರ್ತಿರ್ಲಿಲ್ಲ, ಆದ್ರೆ ಇದು ಪಾಕಿಸ್ತಾನ ಅಲ್ವಾ, ಏನ್ ಬೇಕಿದ್ರೂ ಆಗ್ಬೋದು. ಕೆಲವು ವರ್ಷಗಳ ಹಿಂದೆ ತಾರಿಫ್ ಫತೇ ಅವರು ಆಪ್ಕೆ ಅದಾಲತಿಗೆ ಬಂದಿದ್ರು. ಆಗ ನಾನು ಅವ್ರ ಹತ್ರ ಕೇಳಿದ್ದೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಶಕ್ತಿಗಳ ಬಗ್ಗೆ. ಆಗ ಅವ್ರು ಹೇಳಿದ್ರು, ರಜತ್ ಅವರೇ ಚಿಂತೆ ಮಾಡಬೇಡಿ, ಅವರ ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಫಲೂದನ ಫಿಲ್ ಮಾಡಿದ್ದಾರೆ ಅಂತ. ಸರಿ, ನೀವು ನನಗೊಂದು ವಿಷಯ ಹೇಳಿ. ಯಾವಾಗ ನೀವು ನಿಮ್ಮ ಅನುಸಂಧಾನ, ನಿಮ್ಮ ಪರಿಶ್ರಮ, ಅದರ ಫಲ ಆಯುಧ ಆಗಿರೋದಿಲ್ವೋ, ನೀವು ಅದರ ಡಿಸೈನ್ನ ಬೇರೆ ಎಲ್ಲಿಂದನೋ ಕದ್ದು ತಂದಿರ್ತೀರ. ನೋಡಿ, ಇದೊಂದು ಅಡ್ಮಿಟೆಡ್ ಫ್ಯಾಕ್ಟ್. ನಾನಿಲ್ಲಿ ಯಾವುದೇ ಆರೋಪ ಮಾಡ್ತಾ ಇಲ್ಲ. ಅದು ಕದ್ದು ತಂದಿರೋಂಥ ಡಿಸೈನ್. ಮತ್ತೆ ಅವರು ಕದ್ದಿರೋದು ಕೂಡ ಯಾವುದೇ ಟಾಪ್ ಮೋಸ್ಟ್ ಡಿಸೈನ್ ಆಗಿರಲಿಲ್ಲ, ಒಂದು ಮಿಡಲ್ ಲೆವೆಲ್ನಲ್ಲಿತ್ತು. ಹಾಗಾಗಿ ಅದರಲ್ಲಿ ಹೆಮ್ಮೆ ಪಡೋಂಥದ್ದೇನಿದೆ ಹೇಳಿ? ಆಮೇಲೆ ಅದನ್ನ ನೋಡಿದಾಗ, ಸರಿಯಾಗಿ ವಿಚಾರಿಸಿದಾಗ ಅವರು ಯಾಮಾರಿರೋದು ಗೊತ್ತಾಯ್ತು. ಯಾವಾಗ ಪ್ರಧಾನಮಂತ್ರಿ ಮೋದಿ ಅವರು ನಮ್ಮ ಶೋಕ್ ಬಂದಿದ್ರಲ್ಲ, ಆಗ ಅವ್ರ ಹತ್ರ ಕೂಡ ಕೇಳಿದ್ದೆ. ಆಗ ಅವ್ರು ಹೇಳಿದ್ರು, ನೀವೇನು ಚಿಂತೆ ಮಾಡಬೇಡಿ, ನಾನು ಲಾಹೋರ್ಗೆ ಹೋಗಿದ್ದಾಗ ಚೆಕ್ ಮಾಡಿದ್ದೀನಿ, ಅಲ್ಲಿ ಏನೂ ಇಲ್ಲ. ನಾನು ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಹೆಚ್ಚು ವಿಶ್ವಾಸ ಇಡ್ತೀನಿ, ಪಕ್ಕದ ದೇಶದವ್ರ ಮೇಲೆ ಅಲ್ಲ. ಮತ್ತೆ ಇದು ನಮ್ಮ ಸೌಭಾಗ್ಯ ಅಂತಾನೆ ಹೇಳಬೇಕು. ನಮ್ಮ ಹತ್ರ ಇಷ್ಟು ದೊಡ್ಡ ಎಕ್ಸ್ಪರ್ಟ್ ಏರ್ ಚೀಫ್ ಮಾರ್ಷಲ್ ಸಾಹೇಬ್ರಿದ್ದಾರೆ, ಅವ್ರನ್ನೇ ಕೇಳೋಣ. ನಾವು ನಿಮ್ಮಿಂದ ತಿಳ್ಕೋಬೇಕು ಅಂತ ಇದ್ದೀವಿ. ಪಾಕಿಸ್ತಾನ ನ್ಯೂಕ್ಲಿಯರ್ ಕೇಪಬಿಲಿಟಿ ಬಗ್ಗೆ ನಿಮ್ಗೇನನ್ಸುತ್ತೆ? ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ, ಇಷ್ಟು ದೊಡ್ಡ ದೊಡ್ಡ ಬಾಂಬ್ಗಳಿದೆ, ಗಜನಿ ಗೋರಿ ಇದೆ ಅಂತ ಹೇಳ್ತಾರಲ್ಲ. ನ್ಯೂಕ್ಲಿಯರ್ ಕೇಪಬಿಲಿಟಿ ಇದೆ, ಆದರೆ ನೋಡಿ, ಈಗ ಒಂದು ಚಿಕ್ಕ ವಿಷಯ ನಡೆಯುತ್ತೆ ಅಂತ ಹೇಳ್ತಾರೆ. ಆಗ ಅದರಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಒಂದ್ ವೇಳೆ ಪಾಕಿಸ್ತಾನದಿಂದ ಏನಾದರೂ ತೊಂದರೆ ಆದರೆ ಸೀದಾ ಅದು ನ್ಯೂಕ್ಲಿಯರ್ ವಿಚಾರಕ್ಕೆ ಹೋಗುತ್ತೆ. ಅವರ ಮೆಚ್ಯೂರಿಟಿ ಲೆವೆಲ್, ರೆಸ್ಪಾನ್ಸಿಬಿಲಿಟಿ, ಹಾಗೆ ರೆಸ್ಪಾನ್ಸಿಬಲ್ ನ್ಯೂಕ್ಲಿಯರ್ ಪಾತ್ ಏನಿದೆಯಲ್ಲ, ಅದು ಕಮ್ಮಿ ಇದೆ. ಇದನ್ನ ಪೂರ್ತಿ ಪ್ರಪಂಚ ನೋಡಬೇಕು. ಯಾಕಂದ್ರೆ ಚಿಕ್ಕದು ಯಾವುದೇ ವಿಚಾರ ಆದರೂ ಕೂಡ ಹೇಳ್ತಾರೆ ನಮ್ಮ ಹತ್ರ ನ್ಯೂಕ್ಲಿಯರ್ ರೆಡಿ ಇದೆ ಅಂತ. ಸೊ ಇವ್ರಿಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ನೋಡಿ, ನೀವು ಒಂದ್ ವೇಳೆ ನನಗೆ ಅನುಮತಿ ಕೊಟ್ರೆ ನಾನೊಂದು ಮಾತು ಹೇಳ್ಬೋದಾ ಇಲ್ಲಿ? ಹೇಳಿ. ವಿಷಯ ಏನು ಅಂದ್ರೆ, ಅವರ ಈ ಕಾಮಿಡಿ ಎಪಿಸೋಡ್ಸ್ಗಳಿರುತ್ತವಲ್ಲ, ಅದರಲ್ಲೂ ಕೂಡ ನೋಡಿ, ನಮ್ಮ ಬಳಿ ಅಂದ್ರೆ ಇವರು ಹೇಳಿದ್ದು ಸರಿಯಾಗೇ ಇದೆ. ನಮ್ಮ ಆದರಣೀಯ ಜಡ್ಜ್ ಸಾಹೇಬ್ರು ಅವ್ರು ಹೇಳ್ದಾಗೆ ಅವ್ರ ಬಾಯಲ್ಲಿ ಯಾವಾಗಲೂ ಒಂದೇ ಮಾತು ಬರೋದು, ನಮ್ಮ ಹತ್ರ ಆಟಮ್ ಬಾಂಬ್ ಇದೆ ಅಂತ. ಮತ್ತೆ ಇತ್ತೀಚಿನ ಬಹಳ ಕಷ್ಟದ ಸಂಗತಿ ಏನು ಅಂತಂದ್ರೆ, ಭಾರತ ನೀರನ್ನ ನಿಲ್ಸೋಂತ ನಿರ್ಧಾರ ಮಾಡಿದೆ. ಮತ್ತೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ನೀರನ್ನ ನಿಲ್ಸೋ ನಿರ್ಧಾರ ಮಾಡಿದ್ರು ಅಂತಂದ್ರೆ ಅದು ಯುದ್ಧದ ನಿರ್ಧಾರ. ಬಹಳ ಇಂಟ್ರೆಸ್ಟಿಂಗ್ ಮಾತನ್ನ ಹೇಳಿದವರು ಬಿಲಾವಲ್ ಭುಟ್ಟೋ ಅವರು. ನೋಡಿ, ಅವ್ರು ಹೇಳ್ತಾರೆ, ಸಿಂಧೂ ನದಿ ಸನಾತನದ ಪ್ರತೀಕ. ಸಿಂಧೂ ನೀರನ್ನ ನಿಲ್ಸೋಂಥದ್ದು ಸನಾತನ ಧರ್ಮದ ವಿರುದ್ಧವಾದದ್ದು. ಮೋದಿಯವರಂತೂ ಸನಾತನದ ಸೇವಕರಲ್ವಾ?
ಮತ್ತೆ ಯಾಕೆ ಸಿಂಧು ನೀರನ್ನ ನಿಲ್ಲಿಸ್ತಾರೆ? ಇರ್ಲಿ, ಅವ್ರು ಮಾಡಿರೋದ್ರಲ್ಲೂ ಒಂದು ಅರ್ಥ ಇದೆ. ನೋಡಿ, ಅವರು ಭಾರತದ ಸಭ್ಯತೆಯ ಬಗ್ಗೆ ಮಾತನಾಡ್ತಾರೆ. ಯಾರು ಸನಾತನ ಆದರ್ಶಗಳ ಬಗ್ಗೆ ಮಾತನಾಡ್ತಾರೆ ಅವ್ರಿಗೆ ಈಗ ಅರ್ಥ ಆಗಿದೆ ಇದರಲ್ಲಿ ನಿಲ್ಸೋ ಅಂಥ ಪರಂಪರೆ ಮುಂಚೆಯಿಂದ ಇಲ್ಲ ಅಂತ ಅನ್ನೋದು. ಆದರೆ ನಾನಿಲ್ಲಿ ನಿಮಗೆ ಒಂದು ಮಾತನ್ನ ಹೇಳ್ತೀನಿ ನೋಡಿ, ನನಗೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾರತದ ಪರಂಪರೆ, ನೀವು ಸನಾತನ ಅಂತ ಅನ್ಬೋದು, ಭಾರತೀಯ ಪರಂಪರೆ ಅಂತ ಕೂಡ ಅನ್ಬಹುದು. ಅದೇನೇ ಆಗಲಿ, ಅದು ಶಾಂತಿ ಮತ್ತೆ ಅಹಿಂಸೆಯ ಪರಂಪರೆಯಾಗಿದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಅಹಿಂಸೆಯ ಅರ್ಥ ಎಲ್ಲ ಕಾಲದಲ್ಲೂ ನಾವು ಹೇಡಿಗಳಾಗಿರಬೇಕು ಅನ್ನೋದಲ್ಲ. ಅಹಿಂಸೆಯ ಅರ್ಥ ಯಾವತ್ತೂ ಇದಲ್ಲ. ಅಂದರೆ ಆಪತ್ತು ಬಂದಾಗ ನೀವು ತಲೆ ಬಗ್ಸಿ ಅನ್ನೋದಲ್ಲ. ಅಹಿಂಸೆಯ ಅರ್ಥ ಇದೂ ಕೂಡ ಅಲ್ಲ. ನಾವು ಆಯುಧಗಳನ್ನ ನೋಡಿ, ಜನರಿಗೆ ವಿಚಿತ್ರ ಅನ್ನಿಸ್ಬೋದು, ಆದರೆ ಅಹಿಂಸೆಯ ಅರ್ಥ ನಾವು ಆಯುಧಗಳನ್ನ ಬಳಸೋದಿಲ್ಲ ಅಂತ ಕೂಡ ಅಲ್ಲ. ಅಹಿಂಸೆಯ ಪರಭಾಷೆ ಏನು ಅಂತಂದ್ರೆ ಅಹಿಂಸಾ ಪ್ರತಿಷ್ಠಾಯಂ ತತ್ಸನ್ನಿಧೆ ವೈರ್ ತ್ಯಾಗ. ಎಲ್ಲಿ ಅಹಿಂಸೆ ಪ್ರತಿಷ್ಠಾಪನೆಯಾಗುತ್ತೋ ಅಲ್ಲಿ ಯಾರ ಮನಸ್ಸಿನಲ್ಲೂ ವೈರತ್ವನೇ ಇರೋದಿಲ್ಲ ಅಂತ, ದುರ್ಭಾವನೆ ಇರೋದಿಲ್ಲ, ದ್ವೇಷದ ಭಾವ ಇರೋದಿಲ್ಲ. ಆದರೆ ಯಾವುದಾದ್ರೂ ವ್ಯಕ್ತಿ ಒಬ್ಬ ವ್ಯಕ್ತಿನ ಕೊಲೆ ಮಾಡಬೇಕು ಅಂದ್ಕೊಂಡ್ರೆ ಆಗ ಅವನ ಕೈಯಲ್ಲಿ ಆಯುಧ ಇದ್ರೆ ನೀವು ಅವನ ಜೊತೆ ಹೋರಾಡಿ ಅವನ ಆಯುಧನ ಕಿತ್ಕೋಬೇಕು. ಅದು ಕೂಡ ಅಹಿಂಸೆಯ ಪಾಲನೆನೇ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಅಹಿಂಸೆಯ ವಿರೋಧ ಅಲ್ಲ. ಮತ್ತೆ ನಮ್ಮ ಪರಂಪರೆಯಲ್ಲಿ ಏನು ಹೇಳಲಾಗಿದೆ? ಅಗರ್ತಾ ಚತುರೋ ವೇದೋ ಭ್ರಷ್ಟಾ ಸಶರಂ ಧನು ಇದಂ ಬ್ರಹ್ಮಂ ಇದಂ ಛಾತ್ರಂ ಶಾಸ್ತ್ರಾದಪಿ ಶಸ್ತ್ರಾದಪಿ. ಇಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ನಮಗೆ ಏನು ಆದೇಶ ನೀಡಿದ್ದಾರೆ ಅಂದ್ರೆ, ನೋಡಿ, ನಮ್ಮ ಹತ್ರ ನಾವು ವಿದ್ಯೆ ಜ್ಞಾನದಿಂದ ಪರಿಪೂರ್ಣರಾಗಬೇಕು. ನಮಗೆ ಅದು ಸಾಫ್ಟ್ ಪವರ್ ಕೊಡುತ್ತೆ. ಆದರೆ ಇದರ ಹಿಂದೆ ಯುದ್ಧಾಭ್ಯಾಸ, ಇದರ ಹಿಂದೆ ಶಸ್ತ್ರಗಳ ಶಕ್ತಿಯನ್ನ ಹೊಂದಿರಬೇಕು ಅಂತ ಹೇಳುತ್ತೆ. ನೋಡಿ, ಇದಕ್ಕೆ ನಿಮ್ಮ ಪರಂಪರೆ ಹಾಗೂ ನಿಮ್ಮ ಸಂಸ್ಕೃತಿ, ನಿಮ್ಮ ಜೀವನ ಶೈಲಿಯ ಮೇಲೆ ಯಾರಾದರೂ ದಾಳಿ ಮಾಡೋದಕ್ಕೆ ಬಂದಾಗ, ನಿಮ್ಮ ಮೇಲೆ ಆತಂಕವಾದಿ ದಾಳಿ ಮಾಡೋದಕ್ಕೆ ಬಂದಾಗ ನಮಗೆ ಹೇಳಿದ್ದಾರೆ, ಮೊದಲು ಸಂವಾದದ ಶಕ್ತಿಯನ್ನ ಬಳಸ್ಕೊಳ್ಳಿ ಅಂತ, ಅವರನ್ನ ಎದುರಿಸೋದಿಕ್ಕೆ. ಆದರೆ ಎದುರಿಗಿರೋ ವ್ಯಕ್ತಿ ಕೇವಲ ತಾಕತ್ತಿನ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸಂವಾದದ ಶಕ್ತಿಯಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ, ನಿನ್ನ ಹತ್ರ ಕೂಡ ಅಂಥ ತಾಕತ್ತು ಇರಬೇಕು, ಅವ್ರನ್ನ ಹಿಂದೆ ಓಡಿಸೋ ಅಷ್ಟು ಶಕ್ತಿ ಇರಬೇಕು ಅಂತ. ನಿಮ್ಮ ನೀವು ರಕ್ಷಿಸ್ಕೊಳ್ಳೋ ಶಕ್ತಿ, ರಕ್ಷಣೆ ಮಾಡ್ಕೊಳ್ಳುವಂಥ ಶಕ್ತಿ ಇರಬೇಕು, ನಿನ್ನ ಹತ್ರ ಕೂಡ ಆ ಶಕ್ತಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅನ್ಕೊಳ್ಳೋದು, ಇತಿಹಾಸದಲ್ಲಿ ನಮ್ಮಿಂದ ಕೆಲವು ತಪ್ಪಾಗಿರಬಹುದು, ಆದರೆ ಇವತ್ತು ನಮ್ಮ ಕ್ಷಮತೆ ಏನಿದೆ ಅದರ ಆಧಾರದ ಮೇಲೆ ನಾವು ನಮ್ಮ ಸುರಕ್ಷತೆಯ ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಆಲ್ರೆಡಿ ಇದೆ. ಮತ್ತೆ ಆರಿಫ್ ಸಾಹೇಬ್ರೆ, ನಮ್ಮ ಏರ್ ಚೀಫ್ ಮಾರ್ಷಲ್ ಅವರನ್ನೇ ಕೇಳೋಣ, ನಮ್ಮ ಸುರಕ್ಷತೆಗೆ ಎಷ್ಟು ಸಿದ್ಧತೆ ಆಗಿದೆ ಅಂತ. ಪೂರ್ತಿ ತಯಾರಾಗಿದೆ. ಮತ್ತೆ ಅವ್ರು ಎಷ್ಟು ಅನ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಾಗೇ ಇದೆ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇತ್ತೀಚೆಗೆ ಯುದ್ಧದ ವಿಷಯ ನಡೀತಾ ಇದೆಯೋ ಪಾಕಿಸ್ತಾನದಲ್ಲಿ, ಅಲ್ಲಿನ ಎಷ್ಟೋ ಲೀಡರ್ಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಕಾನ್ಫ್ಲಿಕ್ಟಿನ ಸ್ಥಿತಿನಲ್ಲಿ, ಜಗಳದ ಸ್ಥಿತಿನಲ್ಲಿ ಚೈನಾ ಏನಿದೆಯೋ ಅದು ಅವ್ರ ಕಡೆಯಿಂದ ನಮ್ ಜೊತೆ ಯುದ್ಧ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಹೇಳಿ? ನೋಡಿ, ಪ್ರತಿಯೊಂದು ದೇಶಕ್ಕೂ ಅದರದೇ ಆದ ಸಮಸ್ಯೆಗಳಿರತ್ವೆ. ತಮ್ಮ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳಕ್ಕಾಗ್ತಿಲ್ಲ, ಇನ್ನೊಬ್ರು ಜಗಳದಲ್ಲಿ ಮೂಗ್ ತೂರ್ಸಕ್ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿ ಇದೆಲ್ಲ? ಇದರ ವಿಚಾರವಾಗಿ ಓವೈಸಿ ಸಾಹೇಬ್ರು ಬಹಳ ಒಳ್ಳೆ ಮಾತನ್ನ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವರು ಇಸ್ಲಾಂನ ಮಾತಾಡ್ತಾರೆ, ಆದ್ರೆ ಚೈನಾದ ಸಪೋರ್ಟ್ ತಗೊಳ್ತಾರೆ. ಆ ಚೀನಾ ಮುಸಲ್ಮಾನರಿಗೆ ಬಲವಂತವಾಗಿ ಹಂದಿ ಮಾಂಸವನ್ನ ತಿನ್ನಿಸ್ತಾ ಇದೆ. ನೋಡಿ, ವೈಸಿ ಸಾಹೇಬ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಸತ್ಯ ಇರ್ಬೋದು, ಅದ್ರ ಬಗ್ಗೆ ಹೇಳೋದಿಲ್ಲ. ಆದ್ರೆ ನಾನೊಂದು ಮಾತು ಹೇಳ್ತೀನಿ, ಇವ್ರು ಯಾಕೆ ಒಂದು ವಿಷಯದ ಬಗ್ಗೆ ಯೋಚಿಸೋದಿಲ್ಲ ಅಂದ್ರೆ, ಅಲ್ಲೊಂದು ಪ್ರಾವಿನ್ಸ್ ಇದೆಯಲ್ಲ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಪ್ರತಿದಿನ ಪತ್ರಿಕೆಗಳು ಬರುತ್ತಲ್ಲ, ಅಲ್ಲಿ ಆಸಿಮ್ ಮುನೀರ್ ಸಾಹೇಬ್ರಿಗೆ ಅಲ್ಲಿರೋ ಮುಸಲ್ಮಾನರ ಬಗ್ಗೆ ಯಾಕೆ ಯಾವತ್ತೂ ಚಿಂತನೆ ಆಗೋದಿಲ್ವಲ್ಲ? ಅದನ್ನ ಕೇಳಿದ್ರೆ ಯಾವತ್ತಾದ್ರೂ? ನಿಜ ಹೇಳಬೇಕು ಅಂದ್ರೆ ಇದು ಕನ್ವೀನಿಯನ್ಸ್ನ ರಿಲಿಜನ್ ಆಗಿದೆ ಈ ಜನಗಳಿಗೆ. ರಿಲಿಜನ್ನ ಅರ್ಥ ಏನು ಅಂತಂದ್ರೆ, ಇದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದು. ನೋಡಿ, दर्द दिल के वास्ते पैदा किया इंसान को,
वर्ण तात के लिए कुछ कम न थे कर्म। ಅದನ್ನ ಮರಗಿಡಗಳು ಪ್ರಾಣಿ ಪಕ್ಷಿಗಳು ಮಾಡುತ್ತಲ್ವಾ? ನೋಡಿ, ಮಾನವತೆಯ ಅರ್ಥ ಏನು ಅಂತ ಅಂದ್ರೆ दिल बदस्त आवर के हज अकबरस्त अज हजारा काबा यक दिल बेहतरस्त काबा बुनियादे खलीले आदरस्त दिल गुजरगाहे जलीले अकबरस्त। ಅಂದ್ರೆ ಯಾರ್ದಾದ್ರೂ ಒಬ್ರ ಮನ್ಸನ್ನಾದ್ರೂ ಗೆಲ್ಬೇಕು ಅಂತ. ಯಾರ್ದೋ ಜೀವ ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. ರಿಲಿಜನ್ನ ನಿಜವಾದ ಅರ್ಥ ಏನು ಅಂತಂದ್ರೆ ಜನರ ಮನಸ್ಸನ್ನ ಗೆಲ್ಲೋದು ಅಂತ. ಒಬ್ಬ ಮನುಷ್ಯನ ಮನಸ್ಸನ್ನ ನೀವು ಗೆದ್ರೆ ಅದು 1000 ಬಾರಿ ಹಜ್ ಯಾತ್ರೆ ಮಾಡೋದಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ನಾನು ಒಂದು ಮಾತನ್ನ ಹೇಳಬೇಕು. ನೀವೀಗ ಏನ್ ಮಾತು ಹೇಳ್ತಾ ಇದ್ದೀರಲ್ಲ, ಆ ಮೂಲಕ ಇಲ್ಲಿ ಕೂತಿರುವಂತ ಎಲ್ಲರ ಮನಸ್ಸನ್ನ ಗೆದ್ದಿದ್ದೀರಾ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ಅವರಿಂದ ಮೊಕದ್ದಮೆಯ ಮುಂದಿನ ಹಂತ. ಜಗತ್ತಲ್ಲಿರೋ ಬೇರೆ ದೇಶಗಳ ಬಳಿ ಆರ್ಮಿ ಇದ್ರೆ ಪಾಕಿಸ್ತಾನದಲ್ಲಿ ಆರ್ಮಿಯ ಬಳಿ ಇಡೀ ದೇಶನೇ ಇದೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಆರಿಫ್ ಮೊಹಮ್ಮದ್ ಖಾನ್, ಬಿಹಾರದ ರಾಜ್ಯಪಾಲರು, ಅನುಭವಿ ರಾಜಕಾರಣಿ, ಮತ್ತೆ ನಾನೀಗಾಗಲೇ ಹೇಳ್ದಾಗೆ ಇಸ್ಲಾಂನ ಸ್ಕಾಲರ್ ಮತ್ತೆ ಹಿಂದೂ ಧರ್ಮ ಗ್ರಂಥದ ಜ್ಞಾನಿ ಕೂಡ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಪಾಕಿಸ್ತಾನದ ಮಂತ್ರಿ ಪ್ರಪಂಚಕ್ಕೆ ಹೇಳ್ತಿರೋದೇನೆಂದರೆ ಈಗ ಪಾಕಿಸ್ತಾನವೇ ಒಂದು ದೊಡ್ಡ ವಿಕ್ಟಿಮ್ ಆಗಿ ಕೂತಿದೆ ಎಂಬುದು. ಆರಿಫ್ ಸಾಹೇಬ್ರೆ, ಪದೇ ಪದೇ ಎಲ್ಲಾ ಮಂತ್ರಿಗಳು ಒಂದು ಲೈನನ್ನ ಹೇಳ್ತಾ ಇದ್ದಾರೆ. ನೋಡಿ, ನಾವಂತೂ ವೀರಾವೇಶದಿಂದ ಹೋರಾಡ್ತಾ ಇದ್ದೇವೆ. ಕಳೆದ 1 ವರ್ಷದಲ್ಲಿ 1000 ಪ್ಯಾನಿಕ್ ಅಟ್ಯಾಕ್ ಆಗಿದೆ ನಮ್ಮ ಮೇಲೆ. ಮತ್ತೆ ಪಾಕಿಸ್ತಾನದವರಂತೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಈಗ ಪಾಕಿಸ್ತಾನ ಇಂಥದಕ್ಕೆಲ್ಲ ಆಶ್ರಯ ಕೊಡೋದಕ್ಕೆ ಹೇಗೆ ಸಾಧ್ಯ? ನೋಡಿ, ಅವರು ಹೇಳ್ತಾರಲ್ಲ, ಅದರ ವಿಕ್ಟಿಮ್, ಅದರ ಬಲಿ ಇವರೇ ಆಗಿದ್ದಾರೆ ಅಂತ. ಒಂದು ಹಳೆಯ ಹೇಳಿಕೆ ಇದನ್ನ ಸಾಬೀತು ಮಾಡತ್ತೆ. कि जब आप दुर्भावना से किसी और के लिए गड्ढा खोदते हैं तो आप उसमें खुद गिर जाते हैं। ನೋಡಿ, ಅವರು ಒಂದು ವೇಳೆ ಅವರೇ ವಿಕ್ಟಿಮ್ ಅಂತ ಹೇಳೋದಾದ್ರೆ ಅದ್ರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ನಾವು ಅಮೆರಿಕ ಹೇಳಿದಕ್ಕೆ ಹೀಗ್ ಮಾಡಿದ್ವಿ, ಅದಕ್ಕೆ ಹಾಗೆ ಮಾಡಿದ್ವಿ ಅಂತ ನೋಡಿ, ಅಲ್ಲ. ನಾನು ಕ್ವಾಜಾ ಆಸಿಫ್ ಸಾಹೇಬ್ರು ಒಂದ್ ಮಾತನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, 30 ವರ್ಷದಲ್ಲಿ ಅಮೆರಿಕಾದವರು ಅವ್ರು ಹೇಳ್ತಾ ಇದ್ದಾರೆ, ನಾವು ಆತಂಕವಾದಿಗಳನ್ನ ಹುಟ್ಟು ಹಾಕಿದ್ವಿ. ಒಂದು ವೇಳೆ ನೀವು ಆತಂಕವಾದಿಗಳನ್ನ ಹುಟ್ಟು ಹಾಕಿದ್ರೆ ಅವರು ಒಂದು ಸಣ್ಣ ಕೆಲಸ ಮಾಡ್ಬೋದಿತ್ತಲ್ವಾ? ಅವ್ರ ಹತ್ರ ಲಕ್ಷಗಟ್ಟಲೆ ಸೈನಿಕರೇನಿದ್ದಾರೆ, ಅದೇ ಆತಂಕವಾದಿಗಳು. ಆಫ್ಘಾನಿಸ್ತಾನಕ್ಕೆ ಇವರು ಕಳಿಸಿದ್ರಲ್ಲ, ಅವ್ರಿಗೆ ನೀವು ಪೂರ್ತಿ ಮಿಲಿಟರಿ ಟ್ರೈನಿಂಗ್ ಎಲ್ಲ ಕೊಟ್ರಲ್ಲ. ಮತ್ತೆ ಸೋವಿಯತ್ ರಷ್ಯಾ ಅಲ್ಲಿಂದ ವಾಪಸ್ ಹೋದ್ಮೇಲೆ ಆ ಆಯುಧಗಳೆಲ್ಲ ನಿಮ್ಮ ಹತ್ರನೇ ವಾಪಸ್ ಬಂತು. ಅದರಿಂದ ನೀವು ಒಂದು ಸೆಕ್ಯೂರಿಟಿ ಫೋರ್ಸ್ನೇ ಮಾಡ್ಬೋದಿತ್ತಲ್ವಾ? ಅದರಿಂದ ಅವ್ರಿಗೂ ಕೂಡ ಸಹಾಯ ಆಗ್ತಾ ಇತ್ತು ಮುಂದೆ. ನೀವು ಅವ್ರನ್ನ ಅರ್ಧ ದಾರಿಲಿ ಕೈ ಬಿಟ್ಟು ಬರೋದಲ್ದೆ ಅವ್ರಿಗೆ ಪ್ರೋತ್ಸಾಹ ಕೂಡ ನೀಡಿದ್ರಿ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನ ದಾರಿಯ ಮೂಲಕ ಭಾರತದ ಒಳಗೆ ನುಗ್ಗಿ ಇಲ್ಲೂ ದಾಳಿ ಮಾಡ್ಲಿ ಅಂತ. ಇಲ್ಲಿ ನಡೆದಿರೋಂಥ ಘಟನೆಗಳನ್ನ ನೋಡಿದಾಗ ನೋಡಿ, ಜನರಿಗೆ ಹಳೆ ಘಟನೆಗಳ ಬಗ್ಗೆ ಸಾಕಷ್ಟು ನೆನಪಿರೋದಿಲ್ಲ. ರೂಸಿಗಳು ಆಫ್ಘಾನಿಸ್ತಾನದಿಂದ ಸಂಪೂರ್ಣವಾಗಿ ಹೊರಗೆ ಬಂದ ನಂತರ ಒಸಾಮಾ ಬಿನ್ ಲಾಡನ್ ಏನಿದ್ದಾನೆ, ಆ ಸಮಯದಲ್ಲಿ, ಅಂದ್ರೆ ಇವತ್ತಿನ ತಾಲಿಬಾನ್ ತುಂಬಾನೇ ಬೇರೆಯಾಗಿದೆ ಬಿಡಿ, ಆ ಸಮಯದಲ್ಲಿ ಅವನು ಆಫ್ಘಾನಿಸ್ತಾನದಲ್ಲಿ ಕೂತ್ಕೊಂಡು, ಕಾಬೂಲ್ನಲ್ಲಿ ಕೂತ್ಕೊಂಡು ಒಂದು ಹೇಳಿಕೆಯನ್ನ ಕೊಡ್ತಾನೆ. ಈಗ ನಮ್ಮ ಮುಜಾಹಿದೀನ್ ಏನಿದೆ, ಮುಜಾಹಿದೀನ್ ಅಂದ್ರೆ ಆತಂಕವಾದಿ ಅಂತ. ಅಲ್ಲಿ ಮುಜಾಹಿದ್ನ ಅರ್ಥ ಏನಂದ್ರೆ ತನ್ನ ಇಚ್ಛೆಯಿಂದ ಹೋರಾಡೋನು ಅಂತಲ್ಲ. ಅಲ್ಲಿ ನಿನ್ನ ಶತ್ರುನ ನೀನು ಐಡೆಂಟಿಫೈ ಮಾಡಬೇಕು, ಮತ್ತೆ ಅವನ ಜೊತೆ ನೀನು ಹೋರಾಡಬೇಕು, ಅವನ್ನ ನೀನು ಸಾಯಿಸ್ಬೇಕು ಮೋಸದಿಂದ. ಆತಂಕವಾದ ಯಾಕೆ ಬೇಕು ಹೇಳಿ? ನಿಮ್ಗೆ ಹೋರಾಟ ಮಾಡಬೇಕು ಅಂದ್ರೆ ನಿಮ್ ಸೈನ್ಯ ತಗೊಂಡ್ ಬನ್ನಿ, ನೇರವಾಗಿ ಹೋರಾಡಿ. ಇತ್ತೀಚೆಗೆ ಅಫ್ಘಾನಿಸ್ತಾನ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ. ಹೌದು, ಆಫ್ಘಾನಿಸ್ತಾನ ಜೊತೆ ಕೂಡ ಹೋರಾಡ್ತಾ ಇದ್ದಾರೆ. ನೋಡಿ, ಅವನು ಆದೇಶ ನೀಡಿದ್ದ, ನಾವೀಗ ನಮ್ಮ ಮುಜಾಹಿದಿಗಳನ್ನ ಕಾಶ್ಮೀರದ ಕಡೆ ತಿರುಗಿಸಿದೀವಿ ಅಂತ. ನೋಡಿ, ಈ ಪ್ರಶ್ನೆಯನ್ನ ನಾನು ಕೇಳ್ತಾ ಇಲ್ಲ, ಪಾಕಿಸ್ತಾನದ ಒಬ್ಬ ಪ್ರಸಿದ್ಧ ಪತ್ರಕಾರ ಕೇಳ್ತಾ ಇರೋಂಥದ್ದು. ನಿಮ್ಗೂ ಕೂಡ ಗೊತ್ತಿದೆ, ಅವರ ಒಂದು ಪುಸ್ತಕ ಕೂಡ ಇದೆ ಟೆರರಿಸಂ ಬಗ್ಗೆ. ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ನೋಡಿ, ಒಂದ್ ವೇಳೆ ನಿಮಗೆ ಇಚ್ಛೆ ಇದ್ದಿದ್ರೆ ನೀವು ಅವ್ರಿಗೆ ಸಿವಿಲೈಸ್ ಆಗೋದಕ್ಕೆ ಸ್ವಲ್ಪ ಸಮಯ ಕೊಡಿ. ಅವ್ರನ್ನ ನೀವು ಆತಂಕವಾದಿಗಳನ್ನಾಗಿ ಮಾಡಿದ್ರಲ್ಲ ಇಷ್ಟು ದಿನ, ಅವ್ರಿಗೆ ಆಯುಧಗಳನ್ನ ಬಳಸೋದನ್ನ ಹೇಳ್ಕೊಟ್ಟಿದ್ರಿ. ಆದ್ರಿಂದ ಒಂದು ಫೋರ್ಸ್ನೇ ಅಲ್ಲಿ ಕ್ರಿಯೇಟ್ ಮಾಡ್ಬೋದಿತ್ತಲ್ವಾ? ಅವ್ರನ್ನೆಲ್ಲ ಅಲ್ಲೇ ಎಂಪ್ಲಾಯ್ ಮಾಡ್ಕೋಬಹುದಿತ್ತು. ಅಲ್ಲ, ನೀವೀಗ ಅವ್ರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀರಾ, ಮತ್ತೆ ನೀವು ಕೊಟ್ಟಿರುವಂತಹ ಆಯುಧಗಳು ಕೂಡ ಈಗ ಅದೇ ಪೊಸಿಷನ್ ಅಲ್ಲಿವೆ. ಅವ್ರಿಗೆ ಇನ್ನೆಲ್ಲಿ ಹೋಗ್ತಾರೆ?
ಅಲ್ಲ, ನೀವು ವಿಕ್ಟಿಮ್ ಆಗಿರ್ಬೋದು. ನೀವು ವಿಕ್ಟಿಮ್ ಯಾಕಾಗಿದ್ದೀರಾ ಅಂದ್ರೆ ನೀವು ಬೇರೆಯವ್ರಿಗೋಸ್ಕರ ಹಳ್ಳ ತೋಡಿದ್ರಿ. ಈಗ ಅದೇ ಹಳ್ಳದಲ್ಲಿ ನೀವು ಬೀಳ್ತಾನೇ ಹೋಗ್ತಾ ಇದ್ದೀರಾ. ಈಗ ನೋಡಿ ಆರಿಫ್ ಸಾಹೇಬ್ರೆ, ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಯ್ತಲ್ಲ, ಅದರಿಂದ ಜನಗಳಿಗೆ ಎಷ್ಟು ನೋವಾಗಿದ್ಯಲ್ಲ. ಈ ಫಾರೂಕ್ ಅಬ್ದುಲ್ಲಾ ಸಾಹೇಬ್ರು ಸಾಕಷ್ಟು ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದಾರೆ ಪಾಕಿಸ್ತಾನದ ಜೊತೆ ಜಗಳ ಆಗ್ಬಾರ್ದು, ಮಾತುಕತೆ ಮಾಡಿ ಅಂತಾರೆ. ಇವತ್ತು ಅವರು ಕೂಡ ಹೇಳ್ತಾ ಇದ್ದಾರೆ ಇವರು ಮಾತಿಗೆ ಬಗ್ಗೋವ್ರಲ್ಲ, ಯುದ್ಧನೇ ಸರಿಯಾದ ನೋಡಿ, ಪಾಠ ಅಂತ. ಫಾರೂಕ್ ಸಾಹೇಬ್ರು ಹೇಳಿರೋದ್ರ ಬಗ್ಗೆ ನಂಗೆ ತುಂಬಾ ಸಂತೋಷ ಇದೆ. ಮತ್ತೆ ಇದ್ರ ಬಗ್ಗೆ ನಾನ್ ನಿಮ್ಗೆ ಒಂದು ಸತ್ಯ ಹೇಳ್ತೀನಿ. ನನ್ನ ಈ ನಿಲುವು ಏನಿದೆ ಇದು ಇತ್ತೀಚಿನದಲ್ಲ, ತುಂಬಾ ಹಳೆಯ ನಿಲುವು. ಹಾಗೆ ನೋಡಿ, ಇದರಲ್ಲಿ ನಾನು ಪಾಕಿಸ್ತಾನದ ಪ್ರಜೆಗಳಿಗೆ ಯಾವುದೇ ದೋಷ ನೀಡ್ತಾ ಇಲ್ಲ. ನಾನ್ ಹೇಳ್ತಾ ಇರೋದು ಕೇವಲ ಒಂದೇ ವಿಷಯ. ನೋಡಿ, ಮಾನ್ಯ ಅಟಲ್ಜಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದಾಗ ನನ್ನೂ ಕೂಡ ಕರೆದಿದ್ರು, ಆದ್ರೆ ನಾನು ಹೋಗಿರ್ಲಿಲ್ಲ. ಯಾಕಂದ್ರೆ ನಾನು ಹೇಳಿದ್ದೆ ಇದು ನನ್ನ ಸಮಯ ಮತ್ತೆ ನನ್ನ ಎನರ್ಜಿ ಎರಡೂ ಕೂಡ ಸುಮ್ಮನೆ ವ್ಯರ್ಥ ಆಗತ್ತೆ ಅಂತ. ಅವ್ರಿಗೆ ಬದ್ಲಾಗೋಕ್ ಸಾಧ್ಯನೇ ಇಲ್ಲ ಅಂತ. ಬದ್ಲಾಗೋಕ್ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಇದು ಅಲ್ಲಿನ ಜನಗಳಿಗೆ ಬೇಕಾಗಿಲ್ಲ ಅಂತ ಅಲ್ಲ. ಇದು ಯಾಕೆ ಅಂದ್ರೆ ಆರ್ಮಿ ಎಲ್ಲಿ ಪ್ರೀಮಿಯಂ ಪೊಸಿಷನ್ ಅಲ್ಲಿರುತ್ತೋ ಆ ದೇಶ ಇಚ್ಛೆ ಪಟ್ರೂ ಕೂಡ, ನೋಡಿ, ಜಗತ್ತಿನ ಬೇರೆ ದೇಶಗಳ ಬಳಿ ಸೈನ್ಯ ಇದ್ರೆ ಪಾಕಿಸ್ತಾನದಲ್ಲಿ ಸೈನ್ಯದ ಬಳಿ ಇಡೀ ದೇಶನೇ ಕೂತಿದೆ. ಅವ್ರಿಗೆ ಹೇಗ್ ಬೇಕೋ ಹಾಗೆ ದೇಶನ ಬಳಸ್ಕೋತಾರೆ. ದೇಶವನ್ನ ಮುನ್ನಡೆಸ್ಬೇಕು ಅನ್ನೋ ಇಚ್ಛೆನೇ ಅವರಲ್ಲಿ ನನಗೆ ಕಾಣೋದಿಲ್ಲ. ಭಾರತ ನಮ್ಮನ್ನ ಮುಗಿಸ್ಬಿಡತ್ತೆ, ಹಾಗಾಗಿ ನಮಗೆ ಆರ್ಮಿಯ ಅಗತ್ಯ ಇದೆ ಅಂತ ಹೇಳ್ತಾರೆ. ಇದು ಇತ್ತೀಚೆಗೆ ಮೊದಲನೇ ಬಾರಿ ಅವ್ರಿಗೆ ಅಪಾಯಕಾರಿ ಅನ್ನಿಸ್ತಿದೆ. ಅದು ಕೂಡ ಜನ ರಸ್ತೆಗಳಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದಾಗ. ಹಾಗಾಗಿ ಇಲ್ಲಿ ಪೆಹಲ್ಗಾಮ್ ಅವರು ಬೇರೆ ಏನಾದ್ರೂ ಮಾಡ್ಬೋದಿತ್ತು. ಪೆಹಲ್ಗಾಮ್ ನೋಡಿ, ಆಸಿಮ್ ಮುನೀರ್ ಅವ್ರೇನೋ ಹೇಳಿದ್ರು, ತಕ್ಷಣ ಇಲ್ಲಿ ಪೆಹಲ್ಗಾಮ್ ಘಟನೆ ಆಯ್ತು. ಮತ್ತೆ ಅವರ ತಕರಾರಲ್ಲಿ 3 ವಿಚಾರಗಳಿದ್ವು. ಕಾಶ್ಮೀರ ಕೂಡ ಇತ್ತು, ಕಲ್ಮಾ ಕೂಡ ಇತ್ತು, ಮತ್ತೆ ಹಿಂದೂಗಳ ವಿರುದ್ಧವಾದಂತ ವಿಚಾರ ಕೂಡ ಇತ್ತು. ಅಲ್ಲಿ 3 ಕೂಡ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದ್ರೆ ಇದೆಲ್ಲದರ ಹೊರತಾಗಿ ನಮ್ಮ ದೇಶದಲ್ಲಿ ಜನ ಹೇಗಿದ್ದಾರೆ ಅಂದ್ರೆ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ದೊಡ್ಡ ನಾಯಕರು, ಅನುಭವ ಇರುವಂತವ್ರು. ನೋಡಿ, ಅವ್ರು ಹೇಳ್ತಾರೆ ಪಾಕಿಸ್ತಾನ ಜೊತೆ ಮಾತುಕತೆ ಆಗ್ಬೇಕು, ಯುದ್ಧದಿಂದ ಯಾವುದೇ ಉಪಯೋಗ ಇಲ್ಲ ಅಂತಾರೆ. ನೋಡಿ, ನನ್ನ ಪ್ರಕಾರ ಅವರು ಕರ್ನಾಟಕನ ಸಂಭಾಳಿಸ್ಕೊಂಡ್ರೆ ಅಷ್ಟು ಸಾಕಾಗಿದೆ. ಅವರು ಅಲ್ಲಿ ಆಡಳಿತ ನೋಡ್ಕೊಳ್ಳಿ, ಇಲ್ಲಿ ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ನೀವು ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ನಾನು ಒಂದು ಮಾತನ್ನ ಬದೋರಿಯಾ ಸಾಹೇಬ್ರ ಹತ್ರ ಕೇಳ್ಬೇಕು ಅಂತಿದ್ದೀನಿ. ಅಸಾದುದ್ದೀನ್ ಓವೈಸಿ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು 2 ಸಲ ಮನೆಗ್ ನುಗ್ಗಿ ಹೊಡೆದಿದ್ದೀವಿ, ಈ ಸಲ ನಾವು ಮನೆಗ್ ನುಗ್ಗಿ ಹೊಡಿಬಾರ್ದು, ಅಲ್ಲಿ ಹೋಗಿ ಕೂತ್ ಬಿಡ್ಬೇಕು. ಅದು ಈಗ ಇಂಥ ವಿಚಾರಕ್ಕೆ ಉತ್ತರ ಕೊಡೋ ಅಗತ್ಯ ಇದೆ. ಅದು ಈಗ ಎಲ್ಲಿ ಕೂತ್ಕೋಬೇಕು, ಹೇಗ್ ಕೂತ್ಕೋಬೇಕು ಅದನ್ನ ಡಿಸೈಡ್ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಆದ್ರೆ ನನ್ನ ಪ್ರಕಾರ ಅವರಿಗೆ ಹೇಳೋದೇನಂತ ಹೇಳಿದ್ರೆ, ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವಿನ್ನಷ್ಟು ಮುಂದಕ್ಕೆ ಹೋಗ್ಬೇಕಾಗಿದೆ, ತುಂಬಾ ಕೆಲಸ ಹೇಳ್ತಾ ಮಾಡ್ಬೇಕಾಗಿದೆ. ಇದ್ರೆ ಐಡಿಯಾ ಚೆನ್ನಾಗಿದೆ ಹೌದು, ಅಂತ. ಐಡಿಯಾ ಆದ್ರೆ ಚೆನ್ನಾಗಿದೆ. ಯಾವಾಗ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೌದು, ನಾನು ಅಸಾದುದ್ದೀನ್ ಓವೈಸಿ ಸಾಹೇಬ್ರ ಮಾತಿಗೆ ಸಂಪೂರ್ಣ ಸಹಮತ ವ್ಯಕ್ತಪಡಿಸ್ತೀನಿ. ಆದ್ರೆ ನನಗನ್ಸುತ್ತೆ ಅಲ್ಲಿನ ವಾತಾವರಣ ಹೇಗಿದೆ ಅಂದ್ರೆ, ನೋಡಿ, ಯಾವ ಥರ ಬಾಂಗ್ಲಾದೇಶದಲ್ಲಿ ನಿಮಗೆ ಕೇವಲ ಒಂದು ವಿಷಯದ ಕಡೆ ಗಮನ ಕೊಡಬೇಕಾಗಿತ್ತು, ಅದು ಜನರ ಹತ್ಯೆಯನ್ನ ತಡೆಯೋದು. ಬಂಗಾಲಿಗಳೇ ಅಲ್ಲಿ ಧರಣಿ ಕೂತಿದ್ರು ಅದಾಗ್ಬೇಕು ಅಂತ. ನಾವಂತೂ ಅದನ್ನ ವಶಪಡಿಸ್ಕೊಳಕ್ ಹೋಗಿರ್ಲಿಲ್ಲ, ಬಂಗಾಲಿಗಳಿಗೆ ಅದು ಸ್ವತಃ ಬೇಕಿತ್ತು. ಇವತ್ತು ಪಾಕಿಸ್ತಾನದಲ್ಲೂ ಕೂಡ ಅದೇ ಪರಿಸ್ಥಿತಿ ಉಂಟಾಗಿದೆ. ಪಾಕಿಸ್ತಾನದ ಆರ್ಮಿ ಕಂಡ್ರೆ ಜನರಲ್ಲಿ ಎಷ್ಟು ಬೇಸರ ಮೂಡಿದೆ, ಆದ್ರೆ ಅವರು ಅದನ್ ಕಂಡ್ರೆ ಸ್ವಲ್ಪ ಹೆದರುತ್ತಾರೆ. ಚುನಾಯಿತ ಪ್ರತಿನಿಧಿಗಳನ್ನೇ ಅವರು ಜೈಲಿಗೆ ಹಾಕ್ತಾರೆ ಅಂದ್ಮೇಲೆ ಇನ್ ಸಾಮಾನ್ಯ ಜನರ ಕತೆ ಏನಾಗ್ಬೇಡ. ಅಲ್ಲಿ ಸ್ವಲ್ಪ ಹೊರಗಡೆಯಿಂದ ಅವ್ರಿಗೆ ಸಹಾಯ ಸಿಕ್ಕಿದ್ರೆ ಅವ್ರ ಕಥೆನ ಅವರೇ ಸರಿ ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಈ ಸಲ ಕೆಲಸ ಆಗತ್ತೆ ಅಂತ ಅನ್ಸುತ್ತೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ ಮತ್ತು ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆಯ ಮುಂದಿನ ಹಂತ. ಇವತ್ತಿನ ನಮ್ಮ ಫೋಕಸ್ ಪೆಹಲ್ಗಾಮ್ನಲ್ಲಿನ ಆತಂಕವಾದಿಗಳ ದಾಳಿಯ ಬಗ್ಗೆ. ಅಲ್ಲಿ 26 ಭಾರತೀಯರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಅವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಹಂತ ಒಂದು ಸಣ್ಣ ಬ್ರೇಕ್ನ ನಂತರ. किश्ती भी नहीं बदली, दरिया भी नहीं बदला, हम डूबने वालों का जज्बा भी नहीं बदला है। शौक सफर ऐसा एक उम्र हुई हमने, मंजिल भी नहीं पाई, रास्ता भी नहीं बदला। ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಚರ್ಚೆ ನಡೆಸ್ತಾ ಇದ್ದೇವೆ ಪೆಹಲ್ಗಾಮ್ನಲ್ಲಿನ ಆತಂಕವಾದಿಗಳ ದಾಳಿಯ ಬಗ್ಗೆ. ಈ ಕಾರಣಕ್ಕಾಗಿ ಇಡೀ ದೇಶ ಸಿಟ್ಟಿಗೆದ್ದಿದೆ, ಇಡೀ ದೇಶ ಉರಿತಾ ಇದೆ.
ನಮ್ಮ ಜೊತೆಗಿದ್ದಾರೆ ಇಸ್ಲಾಮಿಕ್ ಸ್ಕಾಲರ್ ಮತ್ತು ಹಿಂದೂ ಗ್ರಂಥಗಳ ಜ್ಞಾನಿ ಆರಿಫ್ ಮೊಹಮ್ಮದ್ ಖಾನ್, ಮತ್ತು ಜಡ್ಜ್ ಆಗಿ ಬಂದಿದ್ದಾರೆ ನಮ್ಮ ಜೊತೆಗಿದ್ದಾರೆ ಏರ್ ಚೀಫ್ ಮಾರ್ಷಲ್ RKS ಬದೋರಿಯಾ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಭಾರತ ಪಾಕಿಸ್ತಾನವನ್ನು ಚೂರು ಚೂರು ಮಾಡುತ್ತದೆ ಎಂದು ಪಾಕಿಸ್ತಾನದ ಲೀಡರ್ಗಳು ಹೆದರಿಕೊಂಡು ಕೂತಿದ್ದಾರೆ. ಯಾವುದನ್ನ ನೀವು ಉಲ್ಲೇಖಿಸ್ತಾ ಇದ್ರೋ ಅದು ಈಗಾಗಲೇ ತುಂಡು ತುಂಡಾಗೋಗಿದೆ. ಆದ್ರೆ ಅಲ್ಲಿರುವಂತ ಜನ ಈ ವಿಚಾರಕ್ಕೆ ಬಹಳ ಚಿಂತಿತರಾಗಿದ್ದಾರೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಮಣ್ಣು ಪಾಲು ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅಲ್ಲಿರೋರೆಲ್ಲ ಮಣ್ಣನ್ನೇ ಹುಡುಕ್ತಾ ಇದ್ದಾರೆ ಯಾವ್ದ್ರಲ್ಲಿ ಮುಚ್ಚೋದು ಅಂತ. ನೋಡಿ, ನಾವು ಹೇಳ್ದಾಗ ಅಂದ್ರೆ ಈ ಮಾತನ್ನ ಮಣ್ಣಲ್ಲಿ ಮಣ್ಣಾಗಿಸೋ ಮಾತನ್ನ ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನ ಕರ್ಮ ಅವನನ್ನ ಮಣ್ಣಲ್ಲಿ ಮಣ್ಣಾಗಿಸುತ್ತೆ. ಅದನ್ನ ನಾವು ಮಾಡೋದಿಕ್ಕಾಗಲ್ಲ. ಆದ್ರೆ ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳು ಹೇಳ್ತಾ ಇರೋದೇನು ಅಂದ್ರೆ, ನೀನು ಮಾಡ್ತಾ ಇರೋಂಥ ಈ ಕೆಲ್ಸ ಏನಿದೆ, ಮಾನವತೆಯ ವಿರುದ್ಧವಾಗಿ ಮಾಡ್ತಿರೋಂಥ ಈ ಕೆಲ್ಸ ಏನಿದೆ ನಿಂದು, ಆ ಅಪರಾಧ ಮಾಡ್ದಂಥ ಮನುಷ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ ಅಂತ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ಇಲ್ಲಿ ಸಾಕಷ್ಟು ವಿಷಯಗಳಿವೆ, ಅವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈ ಪಾಕಿಸ್ತಾನದ ಆರ್ಮಿ ಏನಿದೆ, ಅದರ ಇತಿಹಾಸದ ಬಗ್ಗೆ ಸ್ವಲ್ಪ ನೋಡಿ. 65ರಲ್ಲಿ ಅವರು ಏನು ಹೇಳಿದ್ರು ಅಂದರೆ, ಹೀಗೆ ನಡ್ಕೊಂಡು ಬರ್ತಾ ನಾವು ದಿಲ್ಲಿ ಜಿಮ್ಖಾನ ತಲುಪಿ ಅಲ್ಲಿ ಟೀ ಕುಡಿತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಎಂಥ ಮಾತು ಹೇಳಿದ್ರು ನಮ್ಮ ಆಗಿನ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಅವ್ರು ಹೇಳಿದ್ರು, ಸರ್ದಾರ್ ಅಯೂಬ್ ಅವರು ಬಹಳ ದೊಡ್ಡ ವ್ಯಕ್ತಿ, ತುಂಬಾ ಗೌರವಾನ್ವಿತರು ಅಂತ ಹೇಳಿದ್ರು. ನಾವು ಅಂಥವ್ರಿಗೆ ಯಾಕೆ ಕಷ್ಟ ಕೊಡಬೇಕು, ನಾವೇ ಟೀ ತಗೊಂಡು ಲಾಹೋರ್ ತನಕ ಹೋಗ್ಬಿಡೋಣ ಅಂತ ಅವ್ರು ಹೇಳಿದ್ರು. ಆದ್ರೆ ನಾವು 65ರ ನಂತರ ಇಲಾಖೆನೇ ಖಾಲಿ ಮಾಡ್ಬಿಟ್ವಲ್ಲ, ಅವರ ದೊಡ್ಡ ಇಲಾಖೆನೂ ವಶಪಡಿಸ್ಕೊಂಡಿದ್ವಿ. ಇದು ಅವ್ರ ಸೈನ್ಯ ಅಂದ್ರೆ. 71ರಲ್ಲಿ ಅವ್ರ ದೇಶನೇ ನಾಶ ಆಗೋಗ್ತಾ ಇತ್ತು. ನೋಡಿ, ನನಗನ್ಸೋ ಪ್ರಕಾರ ಇದು ಜಗತ್ತಿನ ಏಕೈಕ ಸೈನ್ಯ ಅನ್ಸುತ್ತೆ. ಇದು ಯುದ್ಧದ ಮೈದಾನದಲ್ಲಂತೂ ಮಾಡಲ್ಲ, ಆದ್ರೆ ತನ್ನ ದೇಶವನ್ನೇ ತಾನು ಪ್ರತಿ ಬಾರಿ ವಶಪಡಿಸ್ಕೊಳ್ತಾ ಹೋಗುತ್ತೆ. ತನ್ನ ದೇಶವನ್ನೇ ಪದೇ ಪದೇ ವಶಪಡಿಸ್ಕೊಳ್ತಾ ಹೋಗುತ್ತೆ. ಪದೇ ಪದೇ ಹಾಗೆ ಮಾಡೋಂಥ ಅವಶ್ಯಕತೆ ಏನಿದೆ? ರಾಜಕೀಯ ಮಾಡೋರ್ಗೆ ಮಧ್ಯ ಒಂದು ಸ್ವಲ್ಪ ಕಾಲಾವಕಾಶ ಕೊಡುತ್ತೆ. ನನಗೆ ಇವ್ರ ಬಗ್ಗೆ ಒಂದು ಕವಿತೆ ನೆನಪಾಗ್ತಾ ಇದೆ. किश्ती भी नहीं बदली, दरिया भी नहीं बदला, हम डूबने वालों का जज्बा भी नहीं बदला, है शौक सफर ऐसा एक उम्र हुई हमने, मंजिल भी नहीं पाई, रास्ता भी नहीं बदला. ನಾನು ನೋಡಿ, ಪಾಕಿಸ್ತಾನದ ಟಿವಿ ಚಾನೆಲ್ಗಳು ಮತ್ತೆ ಯೂಟ್ಯೂಬ್ ಚಾನೆಲ್ಗಳು ಇವುಗಳನ್ನ ನೋಡ್ತಾ ಇರ್ತೀನಿ, ನಮ್ಮ ಸೈನ್ಯದ ಬಗ್ಗೆ ಏನ್ ಮಾತಾಡ್ತಾರೆ ಅಂತ. ಒಬ್ರು ಹೇಳ್ತಾರೆ, ನಮ್ಮ ದೇಶದ 82% ಜನಗಳು ಏನ್ ನಂಬ್ತಾರೆ ಅಂತಂದ್ರೆ ಭಾರತದ ವಿರುದ್ಧ ಯುದ್ಧ ಆದ್ರೆ ತಾವು ಗೆದ್ದೇ ಗೆಲ್ತೀವಿ ಅಂತ. ಮತ್ತೆ 18% ಜನ ಏನಿದ್ದಾರೆ ಅವ್ರು ಹೇಳ್ತಾರೆ ಪಾಕಿಸ್ತಾನ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ. 18% ಜನ ಯಾರು ಅಂತಂದ್ರೆ ಸೈನ್ಯದಲ್ಲಿರೋರು. ನೋಡಿ, ನಾನೊಂದು ವಿಷಯ ನಿಮಗೆ ಹೇಳ್ತೀನಿ. ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನಿದೆ? ಆತಂಕವಾದನೇ ಇದಕ್ಕಿರೋಂಥ ದೊಡ್ಡ ಸಾಕ್ಷಿಯಾಗಿದೆ. ಇದನ್ನ ಅವರಾಗೇ ಒಪ್ಕೊಂಡಿದ್ದಾರೆ, ಸೈನ್ಯ ಯುದ್ಧ ಮಾಡೋಕೆ ತಯಾರಿಲ್ಲ ಅಂತ. ಅದಕ್ಕೆ ತಾನೇ ಆತಂಕವಾದನ ಯಾವುದಾದ್ರೂ ರಾಜ್ಯ ತನ್ನ ದೇಶದ ನೀತಿಯ ಭಾಗವಾಗಿ ಮಾಡ್ಕೊಳ್ಳೋದಲ್ವಾ? ಅವ್ರ ಸೈನ್ಯಕ್ಕೆ ಹೋರಾಡೋ ಅಷ್ಟು ಶಕ್ತಿ ಇದ್ದಿದ್ರೆ ಅವರು ಆತಂಕವಾದಿಗಳ ಮೊರೆ ಯಾಕೆ ಹೋಗ್ಬೇಕಿತ್ತು? ಆತಂಕವಾದಿಗಳ ಮೊರೆ ನೀವ್ ಯಾವಾಗ ಹೋಗ್ತೀರಾ ಅಂತ ಅಂದ್ರೆ, ಅಲ್ಲ, ನಿಮ್ಗೆ ಅನ್ಸೋತಿಲ್ವಾ ಅಲ್ಲಿ ಸೈನ್ಯದಲ್ಲಿರೋರೇ ಆತಂಕವಾದಿಗಳು ಅಂತ? ನೋಡಿ, ನೀವು ಹೇಳ್ತಿರೋಂಥ ಮಾತು ಸರಿ ಅಂತ ಕೆಲವ್ರಿಗೆ ಅನ್ನಿಸ್ಬಹುದು. ಮೊದಲ ಆತಂಕವಾದಿಗಳ ದಾಳಿ ಆಗಿರೋದು ಅದು 1900 ಪಾಕಿಸ್ತಾನಿ ಇನ್ವೇಡರ್ಸ್ ಭಾರತದೊಳಗಡೆ ನುಗ್ಗಿದ್ರಲ್ಲ, 48ಅಲ್ಲಿ. 48ರಲ್ಲಿ. ಅವರಲ್ಲಿ ಆಗ ಬಹಳ ದೊಡ್ಡ ಸೀನಿಯರ್ ಆಫೀಸರ್ ಇದ್ರು, ಮೇಜರ್ ಅಕ್ಬರ್. ಹಲವು ವರ್ಷಗಳ ತನಕ ಪಾಕಿಸ್ತಾನ ಆ ಕ್ಲೈಮ್ನ ಒಪ್ಕೊಳ್ಳೇ ಇಲ್ಲ. ಅದು ಅವರೆಲ್ಲ ಬುಡಕಟ್ಟು ಜನ, ಟ್ರೈಬಲ್ಸ್ ಅಂತಾನೆ ಹೇಳ್ತಾ ಇತ್ತು, ಡಿನೈ ಮಾಡ್ತಾ ಇತ್ತು. ಆದ್ರೆ ಮೇಜರ್ ಅಕ್ಬರ್ ಅವರು ತಮ್ಮ ಪುಸ್ತಕದಲ್ಲಿ ಅದನ್ನ ಒಪ್ಕೊಂಡ್ರು. ತಮ್ಮ ರೆಗ್ಯುಲರ್ಸ್ಗೆ ಟ್ರೈಬಲ್ಸ್ನ ಡ್ರೆಸ್ನ ಹಾಕಿ ಅವ್ರನ್ನ ಕಾಶ್ಮೀರದೊಳಗೆ ದಾಳಿ ಮಾಡೋದಿಕ್ಕೆ ಅವರನ್ನ ನುಗ್ಗಿಸಿ ಕಳಿಸಲಾಯಿತು ಅಂತ. ಹಾಗಾಗಿ ಆತಂಕವಾದ ಅವರಲ್ಲಿ ಆಗಿಂದನೇ ಶುರುವಾಗಿದೆ. ಅಲ್ಲಂತೂ ತುಂಬಾನೇ ಮಾತುಕತೆ ಆಗುತ್ತೆ. ಒಬ್ರು
ಪಾಕಿಸ್ತಾನದ ಜರ್ನಲಿಸ್ಟ್ ಇದ್ದಾರೆ. ಅವರು ತೋರಿಸ್ತಾ ಇದ್ರು ಪಾಕಿಸ್ತಾನದ ಒಬ್ರು ಸೈನಿಕ ಒಂದು ಹಾಡನ್ನ ಹಾಡ್ತಾ ಇದ್ರು. ಅವರು तेरी मिट्टी में मिल जावा. ಕಡೆ ಪಕ್ಷ ಅವರು ತಮ್ಮ ದೇಶದ ಹಾಡನ್ನಾದ್ರೂ ಹಾಡಬೇಕು. ಹಾಡು ಕೂಡ ಬೇರೆ ದೇಶದ್ದೇ ಹಾಡ್ತಾ ಇದ್ದಾರೆ. ಅವರು ಸೈನಿಕರು ಮಾತ್ರ ಅಲ್ಲ, ನೀವು ಅವರ ಯಾವುದೇ ಪ್ರೋಗ್ರಾಂ ಬೇಕಿದ್ರೂ ನೋಡಬಹುದು. ಯಾವುದೇ ಪ್ರೋಗ್ರಾಂ ಬೇಕಿದ್ರೂ ತಗೊಳ್ಳಿ. ಅಲ್ಲದೆ ಅವರ ಆ ಡ್ರಾಮಾ ಇದೆಯಲ್ಲ, ಅದು ಇಲ್ಲಿ ಕೂಡ ಪ್ರಸಿದ್ಧವಾಗಿದೆ. ಅದರಲ್ಲಿ ಹಾಡಿನ ಅವಶ್ಯಕತೆ ಏನಾದ್ರೂ ಬಂದ್ರೆ ಅವರು ಖಂಡಿತ ಹಿಂದೂಸ್ತಾನಿ ಹಾಡುಗಳನ್ನೇ ಬಳಸೋದು. ಹಾಗಾಗಿ ನೋಡಿ, ನನಗೆ ಒಂದ್ಸರಿ ತುಂಬಾನೇ ಆಶ್ಚರ್ಯ ಆಗೋಯ್ತು. ಯಾರೋ ನನಗೆ ಒಂದು ಕ್ಲಿಪ್ನ ಕಳಿಸಿದ್ರು. ಈ ಮದುವೆಯ ರಿಸೆಪ್ಷನ್ ಇರುತ್ತಲ್ಲ, ಅದನ್ನ ನಾವು ವಲಿಮಾ ಅಂತ ಕರಿತೀವಿ. ಅಂದ್ರೆ ಮದುವೆ ಮೊದಲೇ ಆಗಿರುತ್ತೆ, 1 ಅಥವಾ 2 ದಿನ ಆದ್ಮೇಲೆ ರಿಸೆಪ್ಷನ್ ನಡೆಯುತ್ತೆ. ಆ ರಿಸೆಪ್ಷನ್ಗೆ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ, ಆದ್ರೆ ಹುಡುಗ ಹುಡುಗಿನೇ ನಾಪತ್ತೆ ಆಗಿದ್ದಾರೆ. ಆದ್ರೆ ಹುಡುಗ ಹುಡುಗಿ ಇಲ್ದೇನೆ ಆ ಅತಿಥಿಗಳೆಲ್ಲ ಅಲ್ಲಿ ಊಟ ಕೂಡ ಮಾಡ್ಬಿಟ್ಟಿರ್ತಾರೆ. ಹುಡುಗ ಹುಡುಗಿ ಬರೋದೇ ಇಲ್ಲ. ಸ್ವಲ್ಪ ಹೊತ್ತಿಗೆ ಆ ಹುಡುಗನ್ ತಂದೆ ಬರ್ತಾರೆ, ಅಲ್ಲಿಗೆ ಬಂದು ನೋಡ್ತಾರೆ, ಮತ್ತೆ ಎಲ್ಲರನ್ನೂ ಕ್ಷಮೆ ಕೇಳ್ತಾರೆ. ಈ ಹಿಂದೂಸ್ತಾನಿ ಫಿಲಂ ಬಂದು ಎಲ್ಲನೂ ಸರ್ವನಾಶ ಆಗೋಗಿದೆ, ಅಲ್ಲಿ ಮನೆ ಹಿಂದೆ ಒಂದು ಮಂಟಪ ಆಗಿದೆ, ಅಲ್ಲಿ ಅವರಿಬ್ರು ಸುತ್ತ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಯಾವಾಗ್ಲೂ ಹೇಳ್ತಾನೆ ಇರ್ತಾರಲ್ಲ, ಈ ಹಿಂದೂ ಮುಸ್ಲಿಂ ನಾವೆಲ್ಲ ಬೇರೆ ಅಂತ. ನೀವು ಎಷ್ಟೇ ಪ್ರಯತ್ನ ಪಟ್ರೂ ಕೂಡ, ಎಷ್ಟೇ ಕಷ್ಟಪಟ್ರೂ ಕೂಡ ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ನಾವೆಲ್ಲ ಒಂದೇ ಅಂತ ನನ್ಗನ್ಸುತ್ತೆ. ನೋಡಿ, ಅವ್ರು ಹಾಕೋ ಹಾಡು ಒಂದೇ, ಕಲ್ಚರ್ ಕೂಡ ಒಂದೇ, ಸಂಪ್ರದಾಯಗಳು ಕೂಡ ಒಂದೇ, ಆಚರಣೆಗಳು ಕೂಡ ಒಂದೇ. ಹಾಗಾಗಿ ಬೇರೆ ಅನ್ನೋ ಭಾವನೆ ಎಲ್ಲಿ ಬರುತ್ತೆ? ಹಾಗಾಗಿ ಇಲ್ಲಿ ಕೇವಲ ಒಂದು ಬ್ಯಾಲೆನ್ಸ್ನ ಅವಶ್ಯಕತೆ ಇದೆ ಅಷ್ಟೇ. ಸ್ವಲ್ಪ ಲೂಸ್ ಮಾಡಬೇಕಿದೆ ಅಷ್ಟೇ, ಇನ್ನೇನು ಬೇಕಿಲ್ಲ. ಬ್ಯಾಲೆನ್ಸನ್ನಂತೂ ಲೂಸ್ ಮಾಡಿದ್ದಾಗಿದೆ. ಈಗಷ್ಟೇ ಸ್ವಲ್ಪ ಸಮಯದ ಮುಂಚೆ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಕ್ವಾಜಾ ಆಸಿಫ್ ಅವರು ಹೇಳ್ತಾರೆ, ಪೆಹಲ್ಗಾಮ್ನ ಅಟ್ಯಾಕನ್ನ ಮೋದಿಯವರೇ ಮಾಡಿಸಿರೋದು. 4 ವೋಟ್ಗಳಿಗಾಗಿ ಮಾಡಿಸಿದ್ದಾರೆ. 4 ವೋಟ್ಗಳಿಗಾಗಿ ಮಾಡಿಸಿದ್ದಾರೆ. ಹೌದಾ? ಮತ್ ಹೇಳ್ತಾರೆ, ಈಗ ಮೋದಿ ಕ್ರೆಡಿಬಿಲಿಟಿ 0 ಆಗೋಗಿದೆ ಅಂತ. ಮತ್ತೆ ಅವ್ರು ಹೇಳ್ತಾರೆ, ನಾವು ಅವ್ರ ಮೇಲೆ ಇಂಟರ್ನ್ಯಾಷನಲ್ ಪ್ರೆಷರ್ ಕೂಡ ಹಾಕ್ತಾ ಇದ್ದೀವಿ ಅಂತ. ಅಂದ್ರೆ ಇದ್ರ ಮಾತಿನ ಅರ್ಥ ಏನಾಯ್ತು ಅಂದ್ರೆ, ಅವ್ರಿಗೆ ಬರೋ ಯೋಚನೆಗಳನ್ನ ಅವರು ತುಂಬಾನೇ ನಂಬಿದ್ದಾರೆ ಅಂತ ಆಯ್ತು. ಅದು ನಮ್ಗೆ ಅರ್ಥ ಆಗುತ್ತೆ. ಮುಂಚೆ ತುಂಬಾ ಪ್ರೆಷರ್ನಲ್ಲಿದ್ರು, ಈಗ ಪ್ರೆಷರ್ ಕಡಿಮೆ ಆಗಿದೆ ಅಂತ ಆಯ್ತು. ನೋಡಿ, ಪ್ರೆಷರ್ ಯಾವಾಗ ಅವ್ರ ಮೇಲಿಂದ ಕಡಿಮೆ ಆಯ್ತೋ ಆಗ ಅವರು ಮಾತಾಡೋದಕ್ಕೆ ಜಾಸ್ತಿ ಮಾಡಿದ್ರು, ನಾಲ್ಗೆ ಹರಿಯಕ್ ಬಿಡ್ತಾ ಇದ್ದಾರೆ ಅಷ್ಟೇ. ಬೇರೆ ಇನ್ನೇನು ಅವ್ರ ಕೈಲಾಗುತ್ತೆ, ನೀವೇ ಹೇಳಿ. ನಾವೀಗ ಆಡಿಯನ್ಸಿಂದ 1-2 ಪ್ರಶ್ನೆಗಳನ್ನ ತಗೊಳ್ಳೋಣ. ಪಾಕಿಸ್ತಾನ ಎಂಬೆಸಿಯಿಂದ ಆಚೆ ಲಂಡನ್ನಲ್ಲಿ ಕೆಲವು ಇಂಡಿಯನ್ಸ್ ಪ್ರೊಟೆಸ್ಟ್ ಮಾಡಕ್ ಹೋಗಿದ್ರು. ಅಲ್ಲಿ ಒಬ್ರು ಪಾಕಿಸ್ತಾನ್ ಆಫೀಸರ್ ಕತ್ ಕುಯ್ಯೋ ತರ ಸಿಗ್ನಲ್ ಮಾಡ್ತಿದ್ರು. ಸೊ ಇಂಥ ಸೆನ್ಸಿಟಿವ್ ವಿಚಾರದಲ್ಲಿ ಪಾಕಿಸ್ತಾನದ ಡಿಪ್ಲೊಮಸಿ ಹೇಗಿದೆ? ಅವರು ನಾನು ಹೈಕಮಿಷನರ್ ಇದ್ರ ಬಗ್ಗೆ ಎಲ್ಲರಿಗಿಂತ ಹೇಗೆ ಉತ್ತರ ಸೀನಿಯರ್. ಕೊಡ್ಲಿ ಹೇಳಿ. ನೋಡಿ, ನಾನು ಆಗ್ಲೇ ಇದ್ರ ಬಗ್ಗೆ ಹೇಳ್ದಾಗೆ ಅವರು ಇದ್ರ ಬಗ್ಗೆ ಏನ್ ಬೇಕಿದ್ರೂ ಹೇಳಿರ್ಲಿ. ನೋಡಿ, ನೀವು ನನಗೊಂದು ವಿಷಯ ಹೇಳಿ. ನೋಡಿ, ಯಾರಿಗಾದ್ರೂ ಕೂಡ ನೀವು ಮಾಡೋ ಕೆಲಸದಿಂದ ಒಂದು ಸಣ್ಣ ನೋವಾಗಿದ್ರೂ ಕೂಡ ನಿಮ್ಗೆ ಆ ದಿನ ರಾತ್ರಿ ಪೂರ್ತಿ ನಿದ್ದೆ ಬರೋದಿಲ್ಲ. ಈ ದೇಶ ಯಾರಿಂದ ನಿರ್ಮಾಣ ಆಗಿದೆ ಹೇಳಿ? ಇದಕ್ಕಾಗಿ 1 ಮಿಲಿಯನ್ಗೂ ಹೆಚ್ಚು ಜನರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇಟ್ ವಾಸ್ ಕನ್ಸೀವ್ಡ್ ಇನ್ ಹೇಟ್ ವೇ. ಅದು ದ್ವೇಷದಿಂದ ಹುಟ್ಟಿರೋಂಥದ್ದು. ಅಂಥ ದೇಶದಿಂದ ನೀವು ಅದು ಸಾಧಾರಣವಾಗಿ ನಿಮ್ ಜೊತೆ ವ್ಯವಹಾರ ಮಾಡುತ್ತೆ ಅಂತ ಅನ್ಕೊಂಡ್ರೆ ಅದು ನಾವು ಮಾಡೋವಂಥ ದೊಡ್ಡ ತಪ್ಪಾಗತ್ತೆ. ನೋಡಿ, ನಾನು ನಿಮ್ಗೆ ಒಂದು ಘಟನೆ ಬಗ್ಗೆ ಹೇಳ್ತೀನಿ. 1980ರಲ್ಲಿ ಭಾರತ ಸರ್ಕಾರದ 4-5 ಜನ ಹಜ್ ಡೆಲಿಗೇಷನ್ನಲ್ಲಿ ಜೊತೆಗೆ ಹೋಗ್ತಾ ಇದ್ರು. ಮಿನಾ ಮೈದಾನದಲ್ಲಿ ಹಣವನ್ನ ಸಂಗ್ರಹಿಸಲಾಗ್ತಾ ಇತ್ತು. ಆಗ ಒಂದು ಜಾಗದಲ್ಲಿ ದೊಡ್ಡ ಕಂಬ ಇದೆ, ಅದ್ರ ಮೇಲೆ ಅದನ್ನ ಎಸೆಯೋದಿಕ್ಕೆ. ನಾವು 4 ಜನ ಇದ್ವಿ. ನಾವಲ್ಲಿ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ವಿ, ಮತ್ತೆ ಇದೇ ರೀತಿ ಮಾತಾಡ್ತಾ ಇದ್ವಿ. ಎಲ್ಲರಿಗಿಂತ ನಾನೇ ಹತ್ರ ಇದ್ದಿದ್ದು. ಅವ್ರು ಕೇಳಿದ್ರು, ನಾವು ಪಾಕಿಸ್ತಾನದವರಾ ಅಂತ. ಅಲ್ಲ, ನಾವು ಹಿಂದೂಸ್ತಾನದವರು ಅಂತ ಹೇಳ್ದೆ. ನೋಡಿ, ನೀವು ಮುಸಲ್ಮಾನರು, ಮತ್ತೆ ಇದು ಹಜ್ನ ಮೈದಾನ ಅಂತ ಅವ್ರು ನನಗೆ ಹೇಳಿದ್ರು. ನಾವು ಹಿಂದೂಸ್ತಾನದವರು ಅಂದಾಗ ನೀವು ಮುಸಲ್ಮಾನ್ರ ಅಂತ ಕೇಳಿದ್ರು. ಅದಕ್ಕೆ ನಾನು ಕೇಳ್ದೆ, ನಮ್ಮಿಂದ ಮುಸಲ್ಮಾನ್ರೇ ಹಜ್ ಯಾತ್ರೆಗೆ ಬರೋದು, ನಿಮ್ಮಿಂದ ಬೇರೆ ಯಾರಾದ್ರೂ ಬರ್ತಾರಾ ಅಂತ ಕೇಳ್ದೆ. ಅವ್ರು ನನ್ನ ಮೇಲೆ ಆಗ ಎಷ್ಟು ಕೋಪ ಮಾಡ್ಕೊಂಡ್ರು ಅಂದ್ರೆ,
ಅವ್ರು ನನ್ನ ಮೇಲೆ ಕೂಗಾಡೋದಕ್ಕೆ ಶುರು ಮಾಡಿದ್ರು. ಪಾಕಿಸ್ತಾನ ಮುಸಲ್ಮಾನ್ರ ದೇಶ ಅಂತ ಗೊತ್ತಿಲ್ವಾ ನಿಮ್ಗೆ? ಹಿಂದೂಸ್ತಾನದ ಮುಸಲ್ಮಾನ್ರು ಹಿಂದೂಸ್ತಾನದ ಪರವಾಗಿ ಹೊರಡೋದಕ್ಕೆ ಬರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಒಂದು ಮಾತು ಹೇಳ್ದೆ, ನೋಡಿ, हुब्बुल वतन मिन जुजुल ईमान। ನಮ್ಮ ದೇಶವನ್ನ ನಾವು ಪ್ರೀತಿಸೋದು ನಮ್ಮ ನಂಬಿಕೆಯ ಭಾಗವಾಗಿರುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ತಪ್ಪು ಕಲ್ಪನೆ ಏನಿದೆ, ಈ ತಪ್ಪು ಕಲ್ಪನೆಯಿಂದ ನೀವು ಹೊರಗೆ ಬನ್ನಿ. ಹಾಗೆ ಅಲ್ಲೇನೇನು ಹೇಳಬೇಕಿತ್ತೋ ಎಲ್ಲಾನು ಹೇಳ್ದೆ. ಆದ್ರೆ ಅವರು ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ನಾವು ಹಿಂದೂಸ್ತಾನದಿಂದ ಹೋಗಿದ್ರಿಂದ ನಿಮ್ಮ ಮಸೀದಿಲಿ ಆಜಾನ್ ಕೂಗ್ತಾರ ಅಂತ ಕೇಳಿದ್ರು. ನಾನು ಬನ್ನಿ ನೀವೇ ಖುದ್ದಾಗಿ ನೋಡ್ಬನ್ನಿ ಅಂತಂದೆ. ಅಂದ್ರೆ ನಾವು ಹಿಂದೂಸ್ತಾನದಿಂದ ಹೋಗಿದ್ರಿಂದ ನಾವು ಮುಸಲ್ಮಾನ್ರೇ ಅಲ್ಲ ಅಂತ ಅವ್ರು ತೀರ್ಮಾನಿಸಿದ್ರು. ನೋಡಿ, ಇಂಥವ್ರ ತಲೆನೇ ಇಷ್ಟು ಕೆಟ್ಟ ಹೋಗಿದೆ ಅಂತ ಅಂದಮೇಲೆ ಇನ್ನು ಈ ಆತಂಕವಾದಿಗಳಿಗೆ ನಾವು ಏನ್ ತಾನೇ ಹೇಳಕ್ಕಾಗತ್ತೆ? ಅವರ ಉದ್ದೇಶನೇ ಅದಾಗಿರುತ್ತೆ ಅಲ್ವಾ? ಅವರ ನಡೆಯಲು ಕೂಡ ಆತಂಕವಾದನೇ ಇರುತ್ತೆ. ನಾವಿದನ್ನ ಏರ್ ಚೀಫ್ ಮಾರ್ಷಲ್ ಸಾಹೇಬ್ರ ಹತ್ರ ಕೇಳೋಣ. ಯಾರ ಮಾತುಕತೆನಲ್ಲಿ ಜೀವನದಲ್ಲಿ ಆತಂಕವಾದ ಇದೆಯೋ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಈ ಸಲ ಎಂಥ ಪಾಠ ಕಲಿಸ್ತೀವಿ ಅವ್ರಿಗೆ ಅಂತಂದ್ರೆ ಅವರು ಕಲ್ಪನೆಯಲ್ಲಿ ಕೂಡ ಕಲ್ಪಿಸ್ಕೊಂಡಿರಬಾರ್ದು. ನೀವು ದೇಶದ ಜನತೆಗೆ ಏನ್ ಆಶ್ವಾಸನೆ ಕೊಡ್ತೀರಾ? ಈಗ ಮುಂದೆ ಬರುವಂಥ ಆಕ್ಷನ್ಗಳು ಏನಿರುತ್ತೆ ಅನ್ನೋದು ಅದರ ಕಲ್ಪನೆ ಕೂಡ ಯಾರಿಗೂ ಇರೋದಿಲ್ಲ. ಮತ್ತೆ ಇಲ್ಲಿವರೆಗೂ ಏನೇನು ಆಕ್ಷನ್ಗಳನ್ನು ತಗೊಂಡಿದ್ದೀವಿ ಅದು ಸರ್ಟನ್ ಲೆವೆಲ್ವರೆಗೂ ಅಷ್ಟೇ. ಮತ್ತೆ ಈ ಬಾರಿ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಕಡೆ ಆಗುತ್ತೆ, ಮತ್ತೆ ಬೇರೆ ಬೇರೆ ಏರಿಯಾಗಳಲ್ಲಾಗುತ್ತೆ. ಪೊಲಿಟಿಕಲಿ ಐಸೋಲೇಟ್ ಮಾಡ್ತೀವಿ, ಫಿನಾನ್ಷಿಯಲಿ ಆಗುತ್ತೆ, ಎಕನಾಮಿಕಲಿ ಆಕ್ಷನ್ಸ್ನ ತಗೊಂಡಿದ್ದೀವಿ, ಮುಂದೇನು ತಗೋತಾರೆ, ಮತ್ತೆ ಮಿಲಿಟರಿಲಿ ಕೂಡ ಆಕ್ಷನ್ಸ್ಗಳು ತಗೋತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಕೇಳೋಣ ಆಪ್ಗೆ ಅದಾಲತ್ನಲ್ಲಿ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ ಅವರ ಕಮೆಂಟ್ ಇವತ್ತಿನ ಮೊಕದ್ದಮೆಯ ಪರವಾಗಿ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಆಪ್ಗೆ ಅದಾಲತ್ನಲ್ಲಿ ಚರ್ಚೆಯನ್ನ ನಡೆಸಿದ್ವಿ. ಪೆಹಲ್ಗಾಮ್ನಲ್ಲಿ ನಡೆದಂಥ ಆತಂಕವಾದಿಗಳ ದಾಳಿ ಬಗ್ಗೆ, ಪಾಕಿಸ್ತಾನದ ಧಮಕಿಯ ಬಗ್ಗೆ, ಪಾಕಿಸ್ತಾನದ ಪದೇ ಪದೇ ನ್ಯೂಕ್ಲಿಯರ್ ಬಾಂಬ್ ಹಾಕುತ್ತೇವೆ ಎನ್ನುವ ಧಮಕಿ ಬಗ್ಗೆ, ಮತ್ತೆ ಭಾರತದ ಪರವಾಗಿ ಅವರು ಹೊರಿಸುತ್ತಿರುವಂಥ ಆರೋಪದ ಬಗ್ಗೆ. ಈಗ ಆಪ್ಗೆ ಅದಾಲತ್ನಲ್ಲಿ ಸಮಯ ಬಂದಿದೆ. ಇವತ್ತಿನ ಜಡ್ಜ್ ಏರ್ ಚೀಫ್ ಮಾರ್ಷಲ್ ರಿಟೈರ್ಡ್ RKS ಭದೌರಿಯಾ ಅವರ ಕಮೆಂಟಿಗಾಗಿ. ಹೇಳಿ ಆರಿಫ್ ಮೊಹಿತ್ ಖಾನ್ ಅವರೇ, ಇವತ್ತು ಬಹಳ ಸಂಗೀತಮಯವಾದಂಥ ಒಂದು ಸಭೆನ ನೀವು ನಡೆಸ್ಕೊಟ್ರಿ ಇವಾಗ, ಮತ್ತು ಬಹಳ ಸರಳವಾದ ರೂಪದಲ್ಲಿ ಸ್ಪಷ್ಟವಾದ ಮಾತುಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಾ ನೀವೆಲ್ಲದಕ್ಕೂ. ತತ್ವ ಏನಿರ್ಬೋದು, ಸತ್ಯ ಏನಿರ್ಬೋದು, ಹಿಸ್ಟ್ರಿ ಏನಿರ್ಬೋದು ಎಲ್ಲವನ್ನ ಹೇಳಿದ್ದೀರಾ ನೀವು. ಮತ್ತೆ ಈಗ ಈ ಮಾತುಗಳಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಈಗ ಇದರ ಕಾರಣಕ್ಕಾಗಿ ಇವತ್ತು ಪಾಕಿಸ್ತಾನಿ ಸೈನ್ಯ, ಪಾಕಿಸ್ತಾನಿ ತಂಡ ಖಡ್ಗರಿಯಲ್ಲಿ ನಿಂತಿದೆ. ಮತ್ತೆ ಇದಕ್ಕೆ ನಾವು ಉತ್ತರ ಕೊಡಲೇಬೇಕು, ಅದಕ್ಕೆ ಶಿಕ್ಷೆ ಆಗಲೇಬೇಕು. ಎಸ್ಪೆಷಲಿ ಇಸ್ಲಾಂ ಹಾಗೂ ಕುರಾನ್ ಬಗ್ಗೆ ನಿಮಗಿರೋ ನಿಮ್ಮ ನಾಲೆಡ್ಜ್, ನಿಮ್ಮ ಯೋಚನೆ ತುಂಬ ಅದ್ಭುತವಾಗಿದೆ. ಈಗ ನಮಗೂ ಕೂಡ ಅರ್ಥ ಆಗಿದೆ. ಇಷ್ಟು ಸರಳವಾದ ಶಬ್ದಗಳಲ್ಲಿ ಈ ಕುರಾನ್ನ ಬಳಸ್ಕೊಂಡು ನೀವು ಪಾಕಿಸ್ತಾನಿ ತಂಡವನ್ನು, ಪಾಕಿಸ್ತಾನಿ ಸೈನ್ಯವನ್ನಾಗಿರ್ಬೋದು ಶಿಕ್ಷೆ ಅವರಿಗೆ ಆಗಲೇಬೇಕು. ಈ ಮಾತಿಗೆ ನ್ಯಾಯಾಲಯ ಒಪ್ಪಿದೆ. ನಿಮ್ಮನ್ನ ಎಲ್ಲ ಆರೋಪಗಳಿಂದ ಮುಕ್ತ ಮಾಡ್ತಾ ಇದ್ದೀವಿ. ಇದೇ ವಿಶ್ವಾಸದೊಂದಿಗೆ, ಇದೇ ನಂಬಿಕೆಯೊಂದಿಗೆ ಭಾರತದ ಪ್ರಧಾನಮಂತ್ರಿಯವರು ನಮ್ಮ ಜನಕ್ಕೆ ಏನು ವಿಶ್ವಾಸ ಕೊಟ್ಟಿದ್ದಾರೋ ಅದು ಆದಷ್ಟು ಬೇಗ ಪೂರ್ಣ ಆಗಲಿ. ಭಾರತದ ಹಿಂದೂ ಮತ್ತೆ ಮುಸಲ್ಮಾನರಿಗೆ ಇದೊಂದು ಅವಕಾಶ ಒಗ್ಗಟ್ಟಾಗೋದಕ್ಕೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪೂರ್ತಿ ದೇಶ ಒಗ್ಗಟ್ಟಾಗಿದೆ, ಕುದೀತಾ ಇದೆ. ಮತ್ತೆ ಪ್ರಧಾನಮಂತ್ರಿಯವರ ಜೊತೆಗೆ ಎಲ್ಲರೂ ನಿಂತಿದ್ದಾರೆ. ನಮಗೆ ನಂಬಿಕೆ ಇದೆ, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಇದಕ್ಕೆ ದೊಡ್ಡ ಬೆಲೆಯನ್ನ ತೆರಬೇಕಾಗತ್ತೆ. ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಆಪ್ಗೆ ಅದಾಲತ್ನಲ್ಲಿ ಮತ್ತೊಬ್ಬರು ವಿಶೇಷ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.